जनम नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् शुभान् ध्यायन्ति ये कामान् गुरुदेवप्रसादजानितरानात्मवापोत्थान् तेषां विद्या फलिष्यति। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। श्रीगुरुभ्यो नमः। हरिः ओम्। ನಾವು ಮಾಡುವ ಒಳ್ಳೆ ಕರ್ಮ ಇದು ಇನ್ನೊಬ್ಬರಿಗೆ ಅದು ಪ್ರೇರಣೆಯಾಗಬೇಕು, ಆ ರೀತಿಯಾದಂತಹ ಕಾರ್ಯಗಳನ್ನು ಮಾಡಬೇಕು ಅಂತನ್ನೋದನ್ನು ತಿಳಿಸ್ತಾರೆ. ಯಾರೋ ತೀರ್ಥಯಾತ್ರೆ ಮಾಡಿದಾಗ ಮತ್ತೊಬ್ಬರು ಮಾಡಲಿಕ್ಕೆ ಹೇಗೆ ಮುಂದಾಗ್ತಾರೆ, ಹಾಗೆ ತಂದೆಯಾಗಿರ್ತಕ್ಕಂಥವನು ಸತ್ಯದ ದಾರಿಯನ್ನು ಹಿಡಿದಾಗ ಮಗನಾಗಿರ್ತಕ್ಕಂಥವನು ಅದೇ ರೀತಿಯಾದ ಕಾರ್ಯವನ್ನು ಮಾಡ್ತಾನೆ. ಆದ್ದರಿಂದ ವೇದ ಹೇಳುತ್ತದೆ ಸತ್ಯಂ ವದ ಧರ್ಮಂಚರ, ಅಂದರೆ ಸತ್ಯವಾದ ಮಾತುಗಳನ್ನೇ ಆಡಬೇಕು ಹಾಗೂ ಧರ್ಮವನ್ನೇ ಆಚರಣೆ ಮಾಡಬೇಕು ಅಂತನ್ನುವುದನ್ನು. ಆದ್ದರಿಂದ ಇದ್ದದ್ದನ್ನು ದಾನ ಮಾಡುವುದು ದೊಡ್ಡದಲ್ಲ, ಆದರೆ ನಾವು ಸ್ವಯಂ ಎಲ್ಲವನ್ನ ಗಳಿಸಿ ನಾವು ದಾನ ಮಾಡೋದೇನಿದೆ ಅದು ನಮ್ಮ ಕರ್ತೃತ್ವ ಶಕ್ತಿಯನ್ನು ತೋರಿಸಿಕೊಡುತ್ತದೆ. ಆದ್ದರಿಂದ ಅಂತಹ ಉತ್ತಮವಾದ ಕಾರ್ಯವನ್ನು ಮಾಡಬೇಕು ಅಂತನ್ನುವುದನ್ನು ಹೇಳ್ತಾರೆ. ಅನೇಕ ಕಡೆಗೆ ನಾವು ನೋಡ್ತೇವೆ, ಎಷ್ಟೋ ಜನರಿಗೆ ಏನೂ ಇರುವುದಿಲ್ಲ, ಅಂಥವರು ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿ ನೂರಾರು ಜನರಿಗೆ ಕೆಲಸವನ್ನು ಕೊಟ್ಟು ಆ ತರಹದ ಕಾರ್ಯಗಳನ್ನು ಮಾಡಿದಾಗ ನಿಜವಾಗಿ ಸಾರ್ಥಕ ಅಂತನ್ನುವುದನ್ನು ತಿಳಿಸ್ತಾರೆ. ಆದ್ದರಿಂದ ಕರ್ತೃತ್ವ ಶಕ್ತಿ ಅದನ್ನು ಬೆಳೆಸಿಕೊಂಡು ಉತ್ತಮವಾದ ಜೀವನವನ್ನು ನಡೆಸಬೇಕು ಅಂತನ್ನುವುದನ್ನು ಹೇಳ್ತಾರೆ. ಇನ್ನು ಹರಿಶ್ಚಂದ್ರನ ಮಗನಾಗಿರ್ತಕ್ಕಂತಹ ರೋಹಿತ ಅಂತನ್ನುವನು ರಾಜ್ಯದ ಕಾರ್ಯಕ್ಕಾಗಿ ರಾಜಧಾನಿಯನ್ನೇ ನಿರ್ಮಾಣ ಮಾಡುತ್ತಾನೆ. ರಾಜ್ಯ ಕಟ್ಟುವ ಆ ಧೀರ ಪ್ರಜೆಗಳನ್ನು ಧರ್ಮದಿಂದಲೇ ಸಂರಕ್ಷಣೆ ಮಾಡುತ್ತಾನೆ. ಆದ್ದರಿಂದ ಹೇಗೆ ಚಿಕ್ಕವರಿದ್ದಾಗ ಕೊಟ್ಟಂತಹ ಸಂಸ್ಕಾರ ಸರಿಯಾಗಿತ್ತು ಅಂತಾದರೆ ಎಷ್ಟೇ ದೊಡ್ಡವರಾದ ಮೇಲೆ ಎಲ್ಲೇ ಇರಲಿ ಆ ಸಂಸ್ಕಾರ ಅವರನ್ನು ರಕ್ಷಣೆ ಮಾಡುತ್ತದೆ. ಆದ್ದರಿಂದ ಅಂಥೇಳಿಯೇ ಮಕ್ಕಳು ಚಿಕ್ಕವರಾಗಿದ್ದಾಗಲೇ ಅವರಿಗೆ ಎಲ್ಲ ವಿಧವಾದ ಸಂಸ್ಕಾರಗಳನ್ನು ಕೊಡಬೇಕು. ಯಾಕೆಂದರೆ ದೊಡ್ಡವರಾದ ಮೇಲೆ ನಾವು ಹೇಳ್ತೀವಿ ಅಂತಂದರೆ ಕಷ್ಟ. ಆದ್ದರಿಂದ ಸಣ್ಣವರಿದ್ದಾಗಲಿಂದಲೇ ಹೇಳ್ತಾ ಹೋದರೆ ಆಗ ದೊಡ್ಡವರಾದ ಮೇಲೆ ಅವರಿಗೆ ಅದು ರೂಢಿಯಾಗಿಬಿಡುತ್ತದೆ. ಇಲ್ಲದೇ ಇದ್ದರೆ ದೊಡ್ಡವರಾದ ಮೇಲೆ ನಾವು ವಿದ್ಯಾಲಯದಲ್ಲಿ ಇರ್ತಾ ಇರುವಾಗ ಗುರುಗಳು ಹೇಳ್ತಾ ಇದ್ರು, ಕಾಲೇಜ್ ಹುಡುಗರೆಲ್ಲ ಬರ್ತಾ ಇದ್ರು, ಅವರಿಗೆಲ್ಲ ಏನಂದ್ರೆ ಈಗ ಇಲ್ಲಿದ್ದೀರಿ ನೀವು ನಿತ್ಯ ಪಾಠಕ್ಕೆ ಬರ್ರಿ ಅಥವಾ ನೀವು ಸಂಡೇಕ್ಕೊಂಬರ್ರಿ. ಯಾಕಂದರೆ ಒಮ್ಮೆ ಕಾಲೇಜು ಅಥವಾ ಎಲ್ಲೋ ಜಾಬಿಗೆ ಅಂತ ಹೊರಗೆ ಹೋದಾಗ ಆಗ ಯಾರು ನಾವು ಬರಲೇಬೇಕು ಅಂತ ಒತ್ತಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಊರಲ್ಲಿರ್ಬೋದು, ಇನ್ಯಾವುದೋ ಊರಲ್ಲಿರ್ಬೋದು, ಅಥವಾ ಯಾವುದೋ ಪ್ರದೇಶದಲ್ಲಿರ್ಬೋದು. ಅಂಥಲ್ಲಿದ್ದಾಗ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸಣ್ಣವರಿದ್ದಾಗಲೇ ಅವರಿಗೆ ಉತ್ತಮವಾದಂತಹ ಸಂಸ್ಕಾರವನ್ನು ಕೊಟ್ಟಾಗ ನಿಜವಾಗಿ ಸಾರ್ಥಕವಾಗ್ತದೆ. ಹಾಗೆ ತಂದೆಯಾಗಿರ್ತಕ್ಕಂಥವನು ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕೊಟ್ಟಾಗ ನಿಜವಾಗಿ ಅವನು ತಂದೆ ಅಂತ ಕರೆಸಿಕೊಳ್ತಾನೆ. ಕೇವಲ ಜನ್ಮ ಕೊಟ್ಟ ಮಾತ್ರಕ್ಕೆ ತಂದೆ ಅಂತನ್ನುವುದು ಅಲ್ಲ ಅಂತನ್ನುವುದನ್ನು ನಮಗೆ ಶಾಸ್ತ್ರ ತಿಳಿಸಿಕೊಡುತ್ತದೆ. ಆದ್ದರಿಂದ ಸಂಸ್ಕಾರ ಗಟ್ಟಿಯಾಗಿದ್ದಾಗ ಉತ್ತಮವಾದ ಕರ್ಮಗಳನ್ನು ಮಾಡುತ್ತಾನೆ. ಆದ್ದರಿಂದ ರೋಹಿತ ಅವನು ಕೂಡ ಉತ್ತಮವಾದ ಸಂಸ್ಕಾರವಿದ್ದದ್ದರಿಂದ ಇಡೀ ತಾನು ಕಟ್ಟಿದ ರಾಜಧಾನಿಯನ್ನೇ ಎಲ್ಲ ಪ್ರಜೆಗಳಿಗಾಗಿ ದಾನವನ್ನು ಮಾಡ್ತಾನಂತೆ. ಅಷ್ಟು ಧರ್ಮವನ್ನು ಆಚರಣೆ ಮಾಡತಕ್ಕಂಥವನು ಅಂತ ಹೇಳ್ತಾರೆ. ಕೃತ್ವಾ ರಾಜ್ಯಂಸ ರಾಜರ್ಷಿ ಪಾಲಯಿತ್ವಾ ತ್ವತ ಪ್ರಜಾ ಸಂಸಾರ ಸಾರತಾಜ್ಞಾತ್ವಾ ದ್ವಿಜೇಭ್ಯ ತತ್ಪುರಂ ದದೌ. ಎಷ್ಟೋ ಬಾರಿ ಭೂದಾನವನ್ನು ಕೊಟ್ಟು ಭಾರೀ ದಾನ ಮಾಡಿದೆ ಅಂತ ಅನೇಕ ಜನ ಹೇಳಿಕೊಳ್ಳಲಿದ್ದಾರೆ. ಆದ್ದರಿಂದ ಅಂದರೆ ದಾನ ಏನು ಮಾಡುತ್ತೇವೆ ಎಂದಿಗೂ ಹೇಳಬಾರದು. ನಮ್ಮ ಕಡೆಯಿಂದ ಏನು ಸಾಧ್ಯ ಇದೆ ದಾನ ಮಾಡಬೇಕು, ಮುಗಿಸ್ಬಿಡ್ಬೇಕು. ನಾ ಇಲ್ಲ ಇಂತಹ ದಾನ ಮಾಡಿದೆ ಎಂದು ಹೇಳಿದರೆ ಮಾಡಿದ ಎಲ್ಲ ಪುಣ್ಯ ವ್ಯರ್ಥವಾಗಿ ಹೋಗಿಬಿಡುತ್ತದೆ. ಆದ್ದರಿಂದ ದಾನ ಕೊಟ್ಟದ್ದನ್ನು ಎಂದಿಗೂ ಹೇಳಬಾರದು ಅಂತ ಹೇಳ್ತಾರೆ. ಹಾಗೆ ಈ ರೋಹಿತ ಇವನು ಇಡೀ ರಾಜಧಾನಿಯನ್ನೇ ದಾನವನ್ನಾಗಿ ಕೊಟ್ಟು ನಿರ್ಲಿಪ್ತನಾಗಿ ಇರ್ತಕ್ಕಂತಹ ಅಷ್ಟು ಉತ್ತಮನಾದಂತಹ ರಾಜ ಅಂತನ್ನುವುದನ್ನು ತಿಳಿಸ್ತಾರೆ. ನಮ್ಮ ವಂಶದಲ್ಲಿ ಕರ್ತೃತ್ವ ಶಕ್ತಿ ಇರುವ ದಾನಿಗಳು ಬರಬೇಕು, ಅದರಲ್ಲೂ ಮರಣ ಹೊಂದಿದಾಗ ನರಕ ಬರುತ್ತದೆ ಅಂಥೇಳಿ ದಾನ ಮಾಡುವುದು ಅಲ್ಲ. ಸ್ವಾಭಾವಿಕವಾದಂತಹ ಬುದ್ಧಿ ಬರಬೇಕು, ನಾನು ದಾನ ಮಾಡಬೇಕು ಅಂಥೇಳಿ. ಆದ್ದರಿಂದ ತಂದೆನೋ ತಾಯಿನೋ ಮರಣ ಹೊಂದಿದಾಗ ದಾನ ಮಾಡದೇ ಇದ್ದರೆ ಎಲ್ಲಿ ನನಗೆ ಪಾಪ ಬರ್ತದೆ ಅಂಥೇಳಿ ದಾನ ಮಾಡೋದಲ್ಲ.
ನಾನು ಮಾಡಬೇಕಾದ ಕರ್ತವ್ಯ ಇದು, ಇದನ್ನು ನಾನು ಮಾಡಲೇಬೇಕು ಅಂತ ತಿಳಿದು ಆ ದಾನಾದಿಗಳನ್ನು ಅವಶ್ಯವಾಗಿ ಮಾಡಬೇಕು. ವೈರಾಗ್ಯವನ್ನು ತಾನು ಮೈಗೂಡಿಸಿಕೊಂಡು ವೈಶಿಷ್ಟ್ಯವಾದಂತಹ ಪೂರ್ಣವಾದಂತಹ ದಾನವನ್ನು ಮಾಡಿದಾಗ ನಿಜವಾಗಿ ಸಾರ್ಥಕ ಅಂತ ಹೇಳ್ತಾರೆ. ದಾತಾರೋರು ಅಭಿವರ್ಧಂತ ವಂಶೇ ಯುಷ್ಮದ್ಗೃಹೇ ಸದಾ ದಾನಂ ಸಫಲಂ ಅಸ್ತು ಬಹುದೇಯಂ ಚ ಅಸ್ತು. ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಕುಲದಲ್ಲಿ ಎಂತಹ ಮಕ್ಕಳು ಹುಟ್ಟಿ ಬರಬೇಕು ಅಂದರೆ ಈ ಮನೆಯಲ್ಲಿ ಅವರು ಉತ್ತಮರಾಗಿ ಜೀವನವನ್ನು ನಡೆಸಬೇಕು. ಯಾವಾಗಲೂ ಉತ್ತಮ ಧರ್ಮ ಕರ್ಮಗಳನ್ನು ಮಾಡ್ತಾ, ಒಳ್ಳೆಯ ದಾನ ಧರ್ಮಗಳನ್ನು ಮಾಡ್ತಾ, ವೃತ ನಿಯಮಗಳನ್ನು ಮಾಡ್ತಾ ಅಂತಹ ಜೀವನವನ್ನು ನಡೆಸಿದಾಗ ನಿಜವಾಗಿ ಈ ಕುಲ, ಈ ವಂಶ ಇದು ಉದ್ಧಾರವಾಗುವುದರಲ್ಲಿ ಯಾವ ಸಂದೇಹ ಇಲ್ಲ ಅಂತನ್ನೋದನ್ನು ಹೇಳ್ತಾರೆ. ಆದ್ದರಿಂದ ಅಂತಹ ದಾನಿಗಳು ಈ ಕುಲದಲ್ಲಿ, ಈ ವಂಶದಲ್ಲಿ ಹುಟ್ಟಬೇಕು. ಮಾಡಿದ ದಾನ ಇದು ಸಫಲವಾಗಬೇಕು. ಹಾಗೂ ಅಂತಹ ದಾನಗಳು ನಿರಂತರವಾಗಿ ನಡೀತಾ ಇರಬೇಕು. ಬ್ರಾಹ್ಮಣರ ಆಶೀರ್ವಾದ ಇರಬೇಕು. ಅದರಂತೆ ಆ ಎಲ್ಲ ಕಾರ್ಯಗಳಿಗಾಗಿ ನಮ್ಮ ಮನಸ್ಸು ಯಾವಾಗಲೂ ಅಷ್ಟು ಉತ್ತಮವಾಗಿರಬೇಕು. ಅಂದಾಗ ಮಾತ್ರ ಅದು ಸಾರ್ಥಕ ಅಂತರುವುದನ್ನು ತಿಳಿಸ್ತಾರೆ. ಇನ್ನು ಈ ರೋಹಿತನ ಮೊಮ್ಮಗ ಚಂಚು ಅಂತ, ಅವನ ಸಂತತಿಯಲ್ಲಿ ಬಂದಂತಹ ವೃಕನ ಮಗನೇ ಬಾಹು ಅಂತ. ಈ ಬಾಹುರಾಜ ಹಿರಿಯರ ದಾರಿಯನ್ನು ಬಿಟ್ಟು ದುರ್ವ್ಯಸನಗಳಿಗೆ ಬಲಿಯಾಗಿರ್ತಕ್ಕಂಥವನು ಈ ಬಾಹುರಾಜ ಅಂತನ್ನೋದನ್ನು ಹೇಳ್ತಾರೆ. ಅನೇಕ ಕಡೆಗೆ ನಾವು ನೋಡುತ್ತೇವೆ, ಭಾರೀ ಒಳ್ಳೆ ಕುಲ, ಒಳ್ಳೆ ವಂಶ ಇರುತ್ತದೆ. ಆದರೆ ಎಷ್ಟೋ ಕಡೆಗೆ ಮಕ್ಕಳು ದುರ್ವ್ಯಸನಗಳಿಗೆ ದಾಸರಾಗಿ ಎಲ್ಲ ಧರ್ಮ ಕರ್ಮ ಅಂತನ್ನುವುದನ್ನು ಬಿಟ್ಟು ಜೀವನವನ್ನು ನಡೆಸ್ತಾರೆ. ಅನೇಕ ಕಡೆಗೆ ನಾವು ನೋಡುತ್ತೇವೆ. ಆದ್ದರಿಂದ ಎಂದಿಗೂ ಅಂತಹ ಕಾರ್ಯವನ್ನು ಮಾಡಬಾರದು ಅಂತ ತಿಳಿಸ್ತಾರೆ. ಜೂಜು, ಬೇಟೆ, ಸ್ತ್ರೀ ಲಂಪಟತನ ಈ ವ್ಯಸನಗಳಿಗೆ ಬಲಿಯಾಗಿ ಅವನು ಕೂಡ ಈ ತರಹದ ಕಾರ್ಯದಲ್ಲಿ ರತನಾದಾಗ ಶತ್ರುಗಳಾದಂತಹ ಹೈಹಯ ಮತ್ತು ಕಾಲಜಂಗರು ರಾಜ್ಯವನ್ನು ಅಪಹಾರ ಮಾಡುತ್ತಾರೆ. ಎಲ್ಲರ ಜೊತೆ ಸೇರಿ ಬಾಹುರಾಜನನ್ನು ಕುರಿತು ಯುದ್ಧ ಮಾಡಿ ಅವನನ್ನು ಗಡೀಪಾರು ಮಾಡಿಬಿಡುತ್ತಾರೆ. ಬಾಹುರಾಜ ದುಃಖಿತನಾಗಿ ಕಾಡಿಗೆ ಹೊರಟು ಹೋಗ್ತಾನೆ. ಅವನ ಪತ್ನಿಯರು ಕೂಡ ಅವನನ್ನೇ ಹಿಂಬಾಲಿಸ್ತಾರೆ. ಕೆಲವು ದಿನಗಳಲ್ಲಿಯೇ ಈ ಬಾಹುರಾಜ ಮರಣವನ್ನು ಹೊಂದಿಬಿಡುತ್ತಾನೆ. ಅವನನ್ನು ಅನುಸರಿಸಿದಂತಹ ಆ ಸ್ತ್ರೀಯರು ಕೂಡ ಗಂಡನು ಮರಣ ಹೊಂದಿದಾಗ ನಾವು ಸಹಗಮನವನ್ನು ಹೋಗ್ತೇವೆ ಅಂತ ಸಿದ್ಧರಾದಾಗ ಋಷಿಗಳಾದಂತಹ ಔರ್ವ ಋಷಿಗಳು ಅಲ್ಲಿಗೆ ಬರ್ತಾರೆ. ಬಂದು ಹೇಳುತ್ತಾರೆ, ನೀನು ಗರ್ಭಿಣಿಯಾಗಿರ್ತಕ್ಕಂಥವಳು, ನೀನು ಸಹಗಮನವನ್ನು ಮಾಡಬಾರದು ಅಂತನ್ನುವುದನ್ನು ತಿಳಿಸ್ತಾರೆ. ಅಂದರೆ ನಮ್ಮ ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ಸಹಗಮನ ಅಂತನ್ನುವುದು ಇತ್ತು, ಈಗ ಇಲ್ಲ. ಯಾಕೆ ಅಂದರೆ ಈಗ ನಾವು ಕಾನೂನಿಗೂ ಗೌರವವನ್ನು ಕೊಡಲೇಬೇಕು. ಮತ್ತು ಶಾಸ್ತ್ರ ಏನು ಹೇಳುತ್ತದೆ, ಅವಳಾಗೇ ಇಚ್ಛೆಪಟ್ಟಾಗ ಮಾತ್ರ ಅದನ್ನು ಆ ಕಾರ್ಯ ಆಗಬೇಕೇ ಹೊರತು ಯಾರೋ ಒತ್ತಾಯಪೂರ್ವಕವಾಗಿ ಅದನ್ನು ಮಾಡುವಂಥದ್ದಲ್ಲ. ಆದ್ದರಿಂದಲೇ ಹಿಂದೆಲ್ಲ ಅಂದರೆ ಸಹಗಮನವನ್ನು ಹೋದರೆ ಒಳ್ಳೆ ಉತ್ತಮ ಲೋಕವನ್ನು ಹೊಂದುತ್ತಾರೆ ಅಂತನ್ನುವುದರಲ್ಲಿ ಯಾವ ಸಂದೇಹ ಇಲ್ಲ. ಆದರೆ ಯಾರೋ ಒತ್ತಾಯ ಮಾಡ್ತಾರೆ ಅಂಥೇಳಿ ಸಹಗಮನ ಹೋಗುವುದು ಅಲ್ಲ ಅಂತನ್ನುವುದನ್ನು ತಿಳಿಸ್ತಾರೆ. ಅದರಲ್ಲೂ ಗರ್ಭಿಣಿಯಾಗಿರ್ತಕ್ಕಂತಹ ಸ್ತ್ರೀ ಎಂದಿಗೂ ಅವಳು ಸಹಗಮನ ಹೋಗುವುದಲ್ಲ. ತಾನು ಆ ಗರ್ಭದಲ್ಲಿರ್ತಕ್ಕಂತಹ ಜೀವನನ್ನು ಅದಕ್ಕೆ ಉತ್ತಮವಾದ ಜನ್ಮವನ್ನು ಕೊಟ್ಟು ಆ ಶಿಶುವನ್ನು ಪಾಲನೆ ಪೋಷಣೆ ಮಾಡಿ ಉತ್ತಮವಾಗಿರ್ತಕ್ಕಂತಹ ಕುಲದ ಉದ್ಧಾರ ಮಾಡುವುದಕ್ಕಾಗಿ ಅವಳು ಜೀವನವನ್ನು ಮಾಡಲೇಬೇಕು ಅಂತನ್ನುವುದನ್ನು ಶಮಗೆ ತಿಳಿಸಿಕೊಡುತ್ತಾರೆ. ಆದ್ದರಿಂದ ಅವರು ಋಷಿಗಳು ಹೇಳುತ್ತಾರೆ, ನೀನು ಸಹಗಮನವನ್ನು ಮಾಡಬಾರದು ಅಂತ ಹೇಳಿ ಅವಳಿಗೆ ಸಂತೈಸಿ ಅವಳನ್ನು ಕರೆದುಕೊಂಡು ಬರುತ್ತಾರೆ. ಕರೆದುಕೊಂಡು ಬಂದು, ಯಾಕಂದರೆ ರಾಜ್ಯ ಇಲ್ಲ, ಈ ಕಡೆ ರಾಜ ಇಲ್ಲ, ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತನ್ನೋದು ಗೊತ್ತಿಲ್ಲ. ಆಗ ಆ ಔರ್ವ ಋಷಿಗಳು ಅವಳನ್ನು ಕರೆದುಕೊಂಡು ಬಂದು ಅವಳನ್ನು ಪಾಲನೆ ಮಾಡ್ತಾ ಇರ್ತಾರೆ. ಆಗ ಎಲ್ಲ ಪ್ರಜೆಗಳು ಎಲ್ಲಿ ಇವಳು ಬಂದರೆ ನಮ್ಮ ರಾಜ್ಯವನ್ನು ಮತ್ತೆ ಕಸಿದುಕೊಂಡು ಬಿಡುತ್ತಾಳೋ ಅಂತ ಹೇಳಿ ಅವಳಿಗೆ ವಿಷವನ್ನು ಹಾಲಿನಲ್ಲಿ ಹಾಕಿ ವಿಷವನ್ನು ಕೊಡುತ್ತಾರೆ. ಸಪತ್ನ್ಯಾಚ ಗರಸ್ತಸ್ಸೈ ದತ್ತ ಪೂರ್ವಮಭೂತ್ಕಿಲ. ಇದನ್ನು ತಿಳಿಯದೇನೆ ಆ ರಾಣಿ ಅದನ್ನು ಕುಡಿದದ್ದರಿಂದ ಯಾವಾಗ ಕುಡಿತಾಳೆ ಗೊತ್ತಾಗೋದಿಲ್ಲ. ಸ್ವಲ್ಪ ಸಮಯವಾದ ಮೇಲೆ ತಾನು ವಿಷಪ್ರಾಶನವನ್ನು ಮಾಡಿದ್ದೇನೆ ಅಂತ ಅನ್ನೋದು ಗೊತ್ತಾಗ್ತದೆ. ಆಗ ಮರಣ ಹೊಂದುತ್ತೇನೆ ಅಂತ ವಿಚಾರ ಮಾಡಿದಾಗ ಆಗ ಆ ಭೃಗು ವಂಶದ ಔರ್ವ ಋಷಿಗಳು ಅತ್ಯಂತ ಕರುಣೆಯಿಂದ ತಮ್ಮ ಆಶ್ರಮದಲ್ಲೇನೆ ಅವಳನ್ನು ಇಳಿಸಿಕೊಂಡು ಆ ಮಗುವನ್ನು ಸಂಪೂರ್ಣ ರಕ್ಷಣೆ ಮಾಡಿ ಪೋಷಣೆಯನ್ನು ಮಾಡ್ತಾರಂತೆ. ಗರ್ಭಿಣಿಯಾಗಿ ವಿಷ ಸೇವಿಸಿದರೂ ಹುಟ್ಟಿದಂತಹ ಮಗು ಅತ್ಯಂತ ಆರೋಗ್ಯವಾಗಿತ್ತು. ಯಾಕೆಂದರೆ ಆ ಔರ್ವ ಋಷಿಗಳ ತಪಸ್ಸಿನ ಸಾಮರ್ಥ್ಯ ಅಷ್ಟು ಮತ್ತು ಅವರು ಅಷ್ಟು ಉತ್ತಮ ರೀತಿಯಲ್ಲಿ
ಪಾಲನೆ ಪೋಷಣೆಯನ್ನು ಮಾಡಿದರು ಅಂತನ್ನುವುದನ್ನು ತಿಳಿಸ್ತಾರೆ. ಮಗುವಿಗೆ ಯಾವ ಅಂಗವೈಕಲ್ಯ ಇರಲಿಲ್ಲ ಅಂತ ಹೇಳ್ತಾರೆ. ಶಾಸ್ತ್ರ ನಮಗೆ ತಿಳಿಸಿಕೊಡುತ್ತದೆ. ಭಾಗವತದಲ್ಲಿ ನಾವು ಕಥೆಯನ್ನು ಕೇಳುತ್ತೇವೆ. ಅಲ್ಲಿ ಜನಮೇಜಯನ ಪತ್ನಿಯ ಉತ್ತರಾದೇವಿಯ ಕಥೆಯಲ್ಲಿ ನಾವು ಕೇಳ್ತೇವೆ. ಉತ್ತರಾದೇವಿ ಗರ್ಭವನ್ನು ಧಾರಣೆ ಮಾಡಿರ್ತಾಳೆ. ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರವನ್ನು ಬಿಡುತ್ತಾರೆ. ಯಾಕೆಂದರೆ ಅವ್ರು ಹೇಳ್ತಾರೆ, ಪಾಂಡವರ ವಂಶವನ್ನು ನಿರ್ವಂಶವನ್ನಾಗಿ ಮಾಡ್ತೇವೆ ಅಂತ ಸಂಕಲ್ಪವನ್ನು ಮಾಡಿರುತ್ತಾರೆ ಅಶ್ವತ್ಥಾಮಾಚಾರ್ಯರು. ಆದ್ದರಿಂದ ಆ ಉತ್ತರಾದೇವಿಯ ಗರ್ಭಕ್ಕೆ ಅವರು ಬ್ರಹ್ಮಾಸ್ತ್ರವನ್ನು ಬಿಟ್ಟಾಗ ಅವಳು ಒಂದೇ ಪ್ರಾರ್ಥನೆ ಮಾಡ್ತಾಳೆ. ಏನು ಅಂದರೆ, ಮಾಮೇ ಗರ್ಭೋ ನಿಪಾತ್ಯತ, ನನ್ನನ್ನು ಬೇಕಾದರೆ ಈ ಬ್ರಹ್ಮಾಸ್ತ್ರ ಕೊಲ್ಲಿ, ಆದರೆ ನನ್ನ ಗರ್ಭಕ್ಕೆ ಏನು ಮಾಡೋದು ಬೇಡ. ಅಂದರೆ ಅದಕ್ಕೆ ಯಾಕೆ ತಾಯಿಗೆ ಮಹತ್ವ ಅಂದರೆ ಈ ಕಾರಣಕ್ಕಾಗಿ. ಹೊಟ್ಟೆಯಲ್ಲಿರುವಂತಹ ಕೂಸು ಅದು ಅಂಗವಿಕಲತೆ ಇದರೋ, ಅದು ಎಂಥದಿದೆ, ಯಾವ ಬಣ್ಣದಿದೆ ಏನೂ ಗೊತ್ತಿಲ್ಲದೇನೆ ಅವಳು ಆ ಶಿಶುವಿನ ಮೇಲೆ ಅಷ್ಟು ಪ್ರೀತಿಯನ್ನು ಮಾಡ್ತಾಳೆ ಅಂತನ್ನುವುದಕ್ಕಾಗಿ ತಾಯಿಗೆ ಅಷ್ಟು ಮಹತ್ವ ಅಂಥೇಳಿನೇ ನೋಡಿ. ಯಾವೆಲ್ಲ ಯತಿಗಳನ್ನು ನಾವು ನೋಡ್ತೇವೆ. ತಂದೆ ಕೂಡ ಯತಿಗಳಿಗೆ ಬಂದು ನಮಸ್ಕಾರವನ್ನು ಮಾಡ್ತಾರೆ. ಆದರೆ ಯತಿಗಳು ತಾಯಿಗೆ ನಮಸ್ಕಾರವನ್ನು ಮಾಡ್ತಾರೆ ಅಂದರೆ ತಾಯಿಯ ಋಣ ಎಂದಿಗೂ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಆ ತಾಯಿ ಸ್ಥಾನ ಉತ್ತಮವಾದದ್ದು ಅನ್ನುವಂತೆ ಇಲ್ಲಿಯೂ ಕೂಡ ಅವಳು ಆ ವಿಷಪ್ರಾಶನ ಮಾಡಿದರೂ ಕೂಡ ಔರ್ವ ಋಷಿಗಳ ಒಂದು ಅನುಗ್ರಹದಿಂದ ಹಾಗೂ ಅವರು ಅತ್ಯಂತ ಕರುಣೆಯಿಂದ ಏನು ಪಾಲನೆ ಪೋಷಣೆ ಮಾಡಿದರು ಆ ಶಿಶುವಿಗೆ ಏನೂ ಆಗಲಿಲ್ಲಂತೆ. ಆಗ ಕೇವಲ ವಿಷದ ಚಿಹ್ನೆ ಮಾತ್ರ ಇತ್ತು ಅಂತನ್ನುವುದನ್ನು ತಿಳಿಸ್ತಾರೆ. ಆದ್ದರಿಂದ ವಿಷಸಹಿತನಾಗಿ ಜನ್ಮವನ್ನು ಪಡೆದದ್ದರಿಂದ ಆ ಶಿಶುವಿಗೆ ಸಗರ ಅಂತ ನಾಮಕರಣವನ್ನು ಮಾಡುತ್ತಾರೆ. ಇವರೇ ಸಗರ ರಾಜ ಅಂತನ್ನುವುದನ್ನು ತಿಳಿಸ್ತಾರೆ. ಆ ಬಾಲಕನಿಗೆ ಅತ್ಯಂತ ಎಲ್ಲ ವಿಧವಾದ ರಕ್ಷಣೆ ಮಾಡಿ ಮಾರ್ಗದರ್ಶನವನ್ನು ಮಾಡಿ ಮುಂದೆ ಆಗ್ನೇಯ ಅಸ್ತ್ರವನ್ನು ಕೂಡ ಕಲಿಸಿಕೊಡ್ತಾರಂತೆ ಔರ್ವ ಋಷಿಗಳು. ಆ ಅಸ್ತ್ರದ ಬಲದಿಂದ ಈ ಸಗರ ತನ್ನ ತಂದೆಯ ಶತ್ರುಗಳನ್ನೆಲ್ಲ ಧ್ವಂಸ ಮಾಡಿ ಪುನಃ ಆ ರಾಜ್ಯವನ್ನು ಪಡೀತಾನೆ ಅಂತ ಹೇಳ್ತಾರೆ. ಶತ್ರುಗಳ ಕುಲವೇ ನಾಶವಾಗ್ತಾ ಇರುವಾಗ ಸಗರನು ಅತ್ಯಂತ ಧರ್ಮವಂತನಾಗಿರ್ತಕ್ಕಂಥವನು ಅಂತ ತಿಳಿದು ಗುರುಗಳಾದ ವಸಿಷ್ಠರ ಹತ್ರ ಹೋಗಿ ಉಳಿದ ಎಲ್ಲ ಶತ್ರುಗಳು ಪ್ರಾಣಭಿಕ್ಷೆಯನ್ನು ಬೇಡ್ತಾರಂತೆ. ಆಗ ತಪಸ್ವಿಗಳಾದ ಔರ್ವರು ಆಯಿತು ನೀವು ಬದುಕಿಕೊಳ್ಳ್ರಿ ಅಂತ ಅವರಿಗೆ ಪ್ರಾಣಭಿಕ್ಷೆಯನ್ನು ಕೊಡ್ತಾರಂತೆ. ಆಗ ಈ ಸಗರ ಮಹಾಪ್ರಭು ಇವನು ಶತ್ರುಗಳನ್ನೆಲ್ಲ ಸದಯ ಬಡಿತ ಕೊನೆಗೆ ಶಕ, ಯವನ, ಪಾರದ, ಕಾಂಬೋಜ, ಪಲ್ಲವ ಇವರೆಲ್ಲರೂ ವಸಿಷ್ಠರಿಗೆ ಶರಣರಾಗ್ತಾರೆ. ಸಗರ ಇವನನ್ನು ನಾನು ಕೊಂದೇ ಕೊಲ್ತೇನೆ, ನಾನು ಪ್ರತಿಜ್ಞೆ ಮಾಡಿದ್ದೇನೆ, ನೀವು ಬಿಡಬಾರದು, ನೀವು ನನಗೆ ಅವಕಾಶ ಮಾಡಿಕೊಡಬೇಕು ಅಂತ ವಸಿಷ್ಠರಿಗೆ ಹೇಳಿದಾಗ ವಸಿಷ್ಠರು ಹೇಳ್ತಾರೆ, ಬೇಡ, ಅವರನ್ನು ಬಿಟ್ಟು ಬಿಡು, ಅವರ ಮೇಲೆ ಕೃಪೆ ಮಾಡು ಅಂತ ಹೇಳಿದಾಗ ಗುರುಗಳು ಹೇಳಿದ ಮೇಲೆ ಗುರುಗಳ ಆಜ್ಞೆಯನ್ನು ಎಂದಿಗೂ ಮೀರುವಂತಿಲ್ಲ. ಆದರೆ ಕ್ಷತ್ರಿಯರಾದ ಮೇಲೆ ಅವರಿಗೆ ಮಾತು ಕೊಟ್ಟದ್ದನ್ನು ಪ್ರತಿಜ್ಞೆ ಮಾಡಿದ್ದನ್ನು ನೆರವೇರಿಸದೇ ಇದ್ದರೆ ಅವರ ಜನ್ಮವೇ ವ್ಯರ್ಥ ಅನ್ನುವಂತೆ. ಯಾಕಂದರೆ ಅವರಿಗೆ ಆ ಮಾತೇ ಅಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಆಗ ಅವನು ಹೇಳ್ತಾನೆ, ಇಲ್ಲ ನಾನು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನೆ, ಆ ಪ್ರತಿಜ್ಞೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಈ ಕಡೆ ಪ್ರತಿಜ್ಞಾನೂ ಬಿಡೋ ಹಾಗಿಲ್ಲ, ಈ ಕಡೆಗೆ ಗುರುಗಳ ಮಾತನ್ನು ಮೀರೋ ಹಾಗಿಲ್ಲ. ಹಾಗಾದರೆ ಏನು ಮಾಡಬೇಕು ಅಂತ ವಿಚಾರ ಮಾಡಿದಾಗ ಅದಕ್ಕೆ ಹೇಳ್ತಾರೆ, ಧರ್ಮ ಇಲ್ಲದ ವ್ಯಕ್ತಿ ಅವನು ಬದುಕಿದ್ದು ಸತ್ತಂತೆ. ಆದ್ದರಿಂದ ಈ ಏನು ಉಳಿದಿದ್ದಾರೆ ಇವರೆಲ್ಲರೂ ಕೂಡ ಧರ್ಮ ಆಚರಣೆಗೆ ಯೋಗ್ಯರಲ್ಲದವರನ್ನಾಗಿ ಅವರನ್ನು ನಾನು ಮಾಡ್ತೇನೆ ಅಂತ ಹೇಳಿದಾಗ ವಸಿಷ್ಠರು ಅವಶ್ಯವಾಗಿ ಮಾಡುವಂತ ಹೇಳ್ತಾರೆ. ಯಾಕೆಂದರೆ ಅವರನ್ನು ಕೊಲ್ಲಬಾರದು ಅಂತ ವಸಿಷ್ಠರು ನೋಡ್ರಿ. ಅದಕ್ಕೆ ಯಾರೇ ಶರಣಾಗತರಾಗಿ ಬಂದಾಗ ಅವರಿಗೆ ನಾವು ಅನುಗ್ರಹವನ್ನು ಮಾಡಿದರೆ ಅಥವಾ ಅವರನ್ನು ರಕ್ಷಣೆ ಮಾಡಿದರೆ ಆ ರೀತಿಯಾದ ಕಾರ್ಯವನ್ನು ಅವರು ಬಂದರು ಅಂತಾದರೆ ನಾವು ಅವರನ್ನು ರಕ್ಷಣೆ ಮಾಡಲೇಬೇಕು. ಆದ್ದರಿಂದ ವಸಿಷ್ಠರು ಏನು ಹೇಳಿದರು, ನಿಮಗೆ ಮರಣ ಆಗೋದಿಲ್ಲ ಅಂತ ಅವ್ರಿಗೆ ಅಭಯವನ್ನು ಕೊಟ್ಟಿದ್ದರು. ಆದರೆ ಇಲ್ಲ ಅವನೇನು ಹೇಳ್ದ, ಈ ಕಡೆ ಅವರನ್ನು ಕೊಲ್ಲೋ ಹಾಗೂ ಇಲ್ಲ, ಈ ಕಡೆ ಯಾಕಂದರೆ ಅವನ ಪ್ರತಿಜ್ಞೆ ಹಾಳಾಗ್ತದೆ, ಈ ಕಡೆ ವಸಿಷ್ಠರ ಮಾತನ್ನು ಮೀರೋ ಹಾಗಿಲ್ಲ. ಅದಕ್ಕೇನು ಮಾಡಿದ, ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಕಾರ್ಯವನ್ನು ಮಾಡ್ತಾನಂತೆ. ಏನು ಅಂದರೆ ಶಕರನ್ನು ಅರ್ಧ ತಲೆ ಬೋಳಿಸ್ತಾನೆ, ಕಾಂಬೋಜರನ್ನು ಪೂರ್ತಿ ತಲೆಯನ್ನು ಬೋಳಿಸ್ತಾನಂತೆ, ಪಾರದರನ್ನು ಕೂದಲು ಗಂಟು ಹಾಕಿಕೊಳ್ಳಬಾರದು ಅಂತ ಅವರಿಗೆ ಆಜ್ಞೆ ಮಾಡ್ತಾನೆ, ಪಲ್ಲವರನ್ನು ಅಡ್ಡಾದಿಡ್ಡಿಯಾಗಿ ಗಡ್ಡವನ್ನು ಬಿಡಬೇಕು ಅಂತ ಗರ್ಜನೆ ಮಾಡ್ತಾನಂತೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ತಿಳಿಸ್ತಾನೆ. ಆದ್ದರಿಂದ ಅವರಿಗೆ ಯಾವ ಸ್ವಾಧ್ಯಾಯ ವಷಟ್ಕಾರಗಳು, ವೇದಾಧ್ಯಯನ, ಯಜ್ಞಾಧಿಕಾರ ಎಲ್ಲವೂ ನಾಶವಾಯಿತು. ಆದ್ದರಿಂದ ಬದುಕಿದ್ದರೂ ಅವರು ಎಂದಿಗೂ ಉಪಯೋಗವಿಲ್ಲ ಅನ್ನುವಂತೆ ಅವರ ಜೀವನವಾಯಿತು ಅಂತ ಅನ್ನೋದನ್ನು ತಿಳಿಸ್ತಾರೆ. ಇದರಿಂದ ಸಗರ ರಾಜ ಮಾಡಿದಂತಹ ಪ್ರತಿಜ್ಞೆಯೂ ಆಯಿತು, ವಸಿಷ್ಠರ ಮಾತು ಮೀರದಂತೆಯೂ ಆಯಿತು ಅಂತನ್ನುವುದನ್ನು ಇಲ್ಲಿ ತಿಳಿಸ್ತಾರೆ.
ಇದನ್ನೇ ಆಧುನಿಕ ಕೇಶವಿನ್ಯಾಸದಲ್ಲಿ ಅನೇಕ ಕಡೆಗೆ ನಾವು ನೋಡ್ತೇವೆ ಅಂತ ಅನ್ನೋದನ್ನು ತಿಳಿಸ್ತಾರೆ. ವೇದ ಓದಲಿಕ್ಕೆ ಯೋಗ್ಯರಲ್ಲದೇ ಇದ್ದಂಥವರು ನಾವು, ಆದ್ದರಿಂದ ಹೀಗೆ ಆ ರೀತಿಯಾದಂತಹ ಅವರ ಜೀವನವಾಗ್ತದೆ ಅಂತ ಅನ್ನೋದನ್ನು ಹೇಳ್ತಾರೆ. ಆದ್ದರಿಂದ ಕೂದಲನ್ನು ಎಂದಿಗೂ ಹರಡಿಕೊಂಡು ಇರಬಾರದು ಅಂತ ಅನ್ನೋದನ್ನು ತಿಳಿಸ್ತಾರೆ. ಕೂದಲ ನಿಸ್ವಾಧ್ಯಾಯ ವಷಟ್ಕಾರ ಕೃತಾಸ್ತೇನ ಮಹಾತ್ಮನ ಪಾರದ ಮುಕ್ತಕೇಶಾಶ್ಚ ಪಲ್ಲವ ಶಶ್ಮುಧಾರಿಣ. ಆದ್ದರಿಂದ ಎಂದಿಗೂ ಕೂದಲನ್ನು ಬಿಡಬಾರದು, ಯಾವಾಗಲೂ ಗಂಟು ಹಾಕಿಕೊಳ್ಳಬೇಕು, ತಲೆಯನ್ನು ಬಾಚಿಕೊಳ್ಳಬೇಕು. ಯಾರು ಪುರುಷರಿದ್ದಾರೆ ಅವರು ಶಿಖೆಯನ್ನು ಬಿಡಬೇಕು. ನೋಡಿ, ಇವತ್ತು ಯಾಕೆ ಶಿಖಾ ಬಿಡಬೇಕು ಅಂದರೆ ಇದು ಬ್ರಹ್ಮಸ್ಥಾನ, ಅಲ್ಲಿ ಬ್ರಹ್ಮರಂಧ್ರ ಇರುತ್ತದೆ. ಶಿಖೆಯಿಂದ ಅಂದರೆ ನಾವೇನು ಓದ್ತೇವೆ, ಏನೇನು ಮಾಡ್ತೇವೆ ಅದೆಲ್ಲವೂ ಅದರಿಂದ ನಾವು ಅದು ನಮಗೆ ಉತ್ತಮವಾದಂತಹ ಜ್ಞಾನವನ್ನು ತಂದುಕೊಡುತ್ತದೆ. ಇವತ್ತು ನೋಡಿ, ನೀವು ಉತ್ತರ ಪ್ರದೇಶಕ್ಕೆ ಹೋದರೆ ಅಲ್ಲಿ ಒಬ್ಬ ಅತ್ಯಂತ ಕೆಳಗಡೆ ಕೆಲಸ ಮಾಡತಕ್ಕಂತಹ ವ್ಯಕ್ತಿನೂ ಶಿಖಾ ಬಿಟ್ಟಿರ್ತಾನೆ. ನೀವು ನೋಡಬಹುದು, ಯಾವುದೋ ಬಸ್ ಸ್ಟ್ಯಾಂಡಿನಲ್ಲಿರಲಿ, ಯಾವುದೋ ಒಂದು ಹಮಾಲಿ ಕೆಲಸದಲ್ಲಿರಲಿ, ಪ್ರತಿಯೊಬ್ಬರು ಶಿಖಾ ಬಿಟ್ಟಿರ್ತಾರೆ. ಯಾಕೆಂದರೆ ಅಷ್ಟು ಮಹತ್ವ ಇದೆ ಶಿಖೆಗೆ. ಆದ್ದರಿಂದ ಯಾರೋ ಒಬ್ಬ ಪಂಡಿತರು, ಒಬ್ಬ ಆಚಾರ್ಯರು ಶಿಖಾ ಬಿಡಬೇಕು ಅಂತ ಅನ್ನೋದಲ್ಲ. ಯಾರ್ಯಾರು ಈ ತರಹದ ಉತ್ತಮ ಜನ್ಮದಲ್ಲಿದ್ದಾರೆ ಪ್ರತಿಯೊಬ್ಬರೂ ಶಿಖೆಯನ್ನು ಬಿಡಲೇಬೇಕು ಅಂತನ್ನುವುದನ್ನು ನಮ್ಮ ಶಾಸ್ತ್ರ ತಿಳಿಸ್ತದೆ. ಆದ್ದರಿಂದ ಶಿಖೆಯನ್ನು ಬಿಡಬೇಕು, ಸದಾಚಾರ ಸದ್ವಿಚಾರದಲ್ಲಿ ಇರಬೇಕು. ಯಾರು ಹೀಗೆ ಇಲ್ಲ ಅಂಥವರು ಹೇಗೆ ಅಂತಂದರೆ ನೋಡಿ, ಯೂನಿಫಾರ್ಮ್ ಹಾಕ್ಕೊಂಡ್ರು ಸ್ಕೂಲಿಗೆ ಹೋಗದೇನೆ ಹೊರಗಡೆ ನಿಂತು ಏನೂ ಉಪಯೋಗ ಇಲ್ಲದೆ ಇರುವಂಥ ವ್ಯಕ್ತಿ ಹೇಗಿರ್ತಾನೋ ಹಾಗೆ ಅವನ ಜೀವನ ಅಂತನ್ನುವುದನ್ನು ತಿಳಿಸ್ತಾರೆ. ಆದ್ದರಿಂದ ಎಂದಿಗೂ ಹಾಗಲ್ಲ, ಅನಾಚಾರಿಗಳಾಗಬಾರದು, ಸರಿಯಾದ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು ಅಂತನ್ನುವುದನ್ನು ತಿಳಿಸ್ತಾರೆ. ಆದ್ದರಿಂದ ವೈದಿಕ ವೇಷವನ್ನು, ಯಾಕಂದರೆ ನಾವು ಈ ವೈಷ್ಣವ ಜನ್ಮದಲ್ಲಿ ಬಂದಿದ್ದೇವೆ ಅಂದ ಮೇಲೆ ನಮ್ಮ ಈ ಒಂದು ವರ್ಣಾನುಸಾರವಾಗಿ ಏನು ಆಚರಣೆ ಮಾಡಬೇಕು ಆ ರೀತಿಯಾದ ಬಟ್ಟೆಗಳನ್ನು ನಾವು ಧಾರಣೆ ಮಾಡಬೇಕು. ಹಾಗಾದರೆ ನಾವೇ ಆ ರೀತಿಯಾದ ಬಟ್ಟೆಗಳನ್ನು ಧಾರಣೆ ಮಾಡೋದಿಲ್ಲ ಅಂದಮೇಲೆ ನಮ್ಮ ಮಕ್ಕಳು ಅದನ್ನು ಉಪಯೋಗ ಮಾಡೋದಿಲ್ಲ. ನಾವು ಸರಿಯಾದದ್ದನ್ನು ಮಾಡದೇ ಇದ್ದರೆ ಮಕ್ಕಳು ಹೇಗೆ ಮಾಡ್ತಾರೆ? ಆದ್ದರಿಂದ ಎಂದಿಗೂ ಹಾಗೆ ಮಾಡಬಾರದು ಅಂತನ್ನುವುದನ್ನು ತಿಳಿಸ್ತಾರೆ. ಹೀಗೆ ಔರ್ವರ ಒಂದು ಅನುಗ್ರಹದ ವಿಚಾರವನ್ನು ತಿಳಿಸ್ತಾರೆ. ಈ ಸಗರ ಮಹಾರಾಜ ಇವನು ಬದುಕಿದ್ದೇ ಒಂದು ದೊಡ್ಡ ಪವಾಡ ಅಂತ ಹೇಳ್ತಾರೆ. ಯಾಕೆಂದರೆ ಗರ್ಭದಲ್ಲಿ ವಿಷಪ್ರಾಶನ ಮಾಡಿದ್ದರೂ ಔರ್ವರ ಅನುಗ್ರಹದಿಂದ ಬದುಕಿದ ಅಂತನ್ನುವುದನ್ನು ತಿಳಿಸ್ತಾರೆ. ಅವನಿಂದ ವಂಶ ಬೆಳೀತದೆ ಅಂತನ್ನುವುದೇ ಯಾರಿಗೂ ಗೊತ್ತಿರಲಿಲ್ಲ. ಯಾಕೆಂದರೆ ಅವನು ಬದುಕ್ತಾನೆ ಅಂತನ್ನುವುದೇ ಎಲ್ಲರಿಗೂ ಸಂಶಯ ಆಗಿರ್ತಕ್ಕಂತಹ ವಿಷಯ. ಆದ್ದರಿಂದ ಅವನು ಎಷ್ಟು ಮಕ್ಕಳನ್ನು ಪಡೆದ ಅಂದರೆ 60,000ಕ್ಕೂ ಮಿಗಿಲಾದ ಮಕ್ಕಳನ್ನು ಪಡೀತಾನಂತೆ ಈ ಸಗರ ರಾಜ. ಇದಕ್ಕೆ ಮತ್ತೊಂದು ಕಥೆಯನ್ನು ಹೇಳುತ್ತಾರೆ. ಇವನಿಗೆ 2 ಪತ್ನಿಯರು. ಮಹಾ ತಪಸ್ಸಿನಿಂದ ಎಲ್ಲ ಪಾಪಗಳನ್ನು ಕಳೆದುಕೊಂಡಿರತಕ್ಕಂತಹ ಆ 2 ಪತ್ನಿಯರು ಹಾಗೂ ಸಗರ ಮಹಾರಾಜ. ಔರ್ವರ ಆಶ್ರಮದ ಪರಿಸರ ಹೇಗಿತ್ತು ಅಂದರೆ ಸಾಧನೆ ಮಾಡುವಂಥವರಿಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಪರಿಸರ. ನೋಡಿ, ನಾವು ಇವತ್ತು ಮನೆಯಲ್ಲಿ ಕೂತು 10 ಗಾಯತ್ರಿ ಜಪ ಮಾಡ್ತೇವೆ ಅಥವಾ ದೇವರ ಪೂಜಾ ಮಾಡ್ತೇವೆ ಅಂದರೆ ನಮಗೆ ಆ ರೀತಿಯಾದ ವಾತಾವರಣವು ಮನೆಯಲ್ಲಿ ಇರಬೇಕು. ಈಗ ನಾನು ಮನೆಯಲ್ಲಿ ಪೂಜಾ ಮಾಡ್ತಾ ಇದ್ದರೆ ಇನ್ನೊಬ್ಬರು ಯಾಕಾದರೂ ಇವರು ಪೂಜಾ ಮಾಡ್ತಾ ಇದ್ದಾರೋ ಅನ್ನೋ ಮಾತಾಡೋದಾಗಲಿ ಅಥವಾ ಆ ಪೂಜೆಗೆ ಸಹಕಾರಿ ಆಗದೇ ಇರುವಂತಹ ಪತ್ನಿ ಇರೋದಾಗಲಿ, ಇದೆಲ್ಲವೂ ವ್ಯರ್ಥ, ಅಂದರೆ ಎಲ್ಲವೂ ಅಧರ್ಮಕ್ಕೆ ಎಡೆ ಮಾಡಿಕೊಡುವಂತಹದ್ದು. ಎಂದಿಗೂ ಹಾಗಲ್ಲ. ಆ ಔರ್ವರ ಆಶ್ರಮದ ಪರಿಸರ ಅಷ್ಟು ಉತ್ತಮ ರೀತಿಯಾಗಿ ಇತ್ತು ಅಂತ ಹೇಳ್ತಾರೆ. ಅವರಲ್ಲಿ ಹಿರಿಯಳಾಗಿರ್ತಕ್ಕಂಥವಳು ಕೇಶಿನಿ ಅಂತನ್ನುವಳು, ಕಿರಿಯಳಾಗಿರ್ತಕ್ಕಂಥವಳು ಸುಮತಿ ಅಂತ 2 ಸಗರರಾಜನ ಪತ್ನಿಯರು. ಅಪ್ರತಿಮ ಸೌಂದರ್ಯ, ಅನುಪಮ ಸದಾಚಾರ ಇವೆರಡೂ ಅತ್ಯಂತ ಉತ್ತಮ ರೀತಿಯಲ್ಲಿ ಇತ್ತು ಅಂತ ತಿಳಿಸ್ತಾರೆ. ಅವರು ಋಷಿಗಳು ವರವನ್ನು ಕೊಡ್ತಾ, ನಿಮ್ಮಿಬ್ಬರಲ್ಲಿ ಒಬ್ಬರಿಗೆ 60,000 ಮಕ್ಕಳು, ಇನ್ನೊಬ್ಬರಲ್ಲಿ ಒಬ್ಬ ಮಗ ಮಾತ್ರ ಜನ್ಮವನ್ನು ಪಡೆಯುತ್ತಾನೆ, ನಿಮಗೆ ಯಾವುದು ಬೇಕೋ ಅದನ್ನು ಆರಿಸಿಕೊಳ್ಳಬೇಕು ಅಂತ ಅವರು ಋಷಿಗಳು ಹೇಳ್ತಾರಂತೆ. ಷಷ್ಟಿಂ ಪುತ್ರ ಸಹಸ್ರಾಣಿ ಗೃಹಾತ್ವೇಕ ತಪಸ್ವಿನಿ ಏಕಂ ವಂಶಧರಂ ತ್ವೇಕ ಯಥೇಷ್ಟಂ ವರಯತ್ವಿತಿ. ಆಗ ಸುಮತಿ ಕಿರಿಯೋಳು ಹೇಳ್ತಾಳೆ, ನನಗೆ ರಾಶಿ ರಾಶಿ ಪುತ್ರರು ಬೇಕು ಅಂತ 60,000 ಮಕ್ಕಳನ್ನು ವರವನ್ನು ಅವಳು ಬೇಡ್ತಾಳಂತೆ. ಇನ್ನು ಮೊದಲನೆಯವಳಾಗಿರ್ತಕ್ಕಂತಹ ಕೇಶಿನಿ, ಒಬ್ಬನೇ ಮಗ ನನಗೆ ಸಾಕು ಅಂತ ಅವಳು ಬೇಡ್ತಾಳೆ. ಅವರು ಆಗಲಿ, ನೀವು ಹೇಳಿದಂತೆ ಆಗಲಿ ಅಂತ ಅವರಿಗೆ ವರವನ್ನು ಕೂಡ ಕೊಡ್ತಾರಂತೆ. ಅವರಿಗೆ ಅವರ ಆಶೀರ್ವಾದ ಅತ್ಯಂತ ಆಶ್ಚರ್ಯ ಪವಾಡವನ್ನು ತಂದು ಮಾಡುತ್ತದೆ ಅಂತ ಹೇಳ್ತಾರೆ. ಬಹುಪುತ್ರ ಆಕಾಂಕ್ಷಿಯಾದಂತಹ ಸುಮತಿಯು ಸೋರೆಕಾಯಿಯ ಬುರುಡೆಯನ್ನು ಅದಕ್ಕೆ ಜನ್ಮವನ್ನು ಕೊಡುತ್ತಾಳೆ. ಅದರೊಳಗೆ 60,000 ಜೀವಾಣುಗಳು ಇತ್ತು ಅಂತ ಹೇಳ್ತಾರೆ. ಅದನ್ನು
ಕೆಲವು ಕಾಲ ವೃದ್ಧಿಗೊಳಿಸಿ ಮುಂದೆ ವಿಶೇಷವಾದ ಬೆಳವಣಿಗೆಗಾಗಿ ತುಪ್ಪದ ಗಡಿಗೆಗಳಲ್ಲಿ ಅದನ್ನು ಇಡುತ್ತಾರೆ. ಇವತ್ತೇನು ನಾವು ಕ್ಲೋನಿಂಗ್ ಸಿಸ್ಟಮ್ ಅಂತ ಕರಿತೇವೆ ನೋಡಿ, ಇದೆಲ್ಲ ಹಿಂದೆ ಮಾಡಿದ್ದೆ, ನಮ್ಮ ಎಲ್ಲ ಪುರಾಣಗಳಲ್ಲಿ ಹಿಂದೆ ಋಷಿಮುನಿಗಳು ಮಾಡಿದಂಥದ್ದೇ. ಈಗ ಅದನ್ನು ಇವರು ರಿಸರ್ಚ್ ಅಂತ ಹೇಳೋದನ್ನು ಮಾಡ್ತಾರೆ. ಹಿಂದೆ ಎಲ್ಲ ಇದ್ದದ್ದನ್ನೇ ಇವರು ಈ ಹುಡುಗ ಹೊಸದಾಗಿ ಯಾವುದೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಎಲ್ಲೂ ಕೌರವರು ಹುಟ್ಟಿದ್ದು ಹೇಗೆ 101 ಮಂದಿ ಮಕ್ಕಳು, ಅವರು ಹುಟ್ಟಿದ್ದು ಹೀಗೆ. ಆ ಗರ್ಭದ ಚೂರುಗಳನ್ನೇ 101 ಗಡಿಗೆಗಳೆಲ್ಲ ಹಾಕಿ ಅದನ್ನು ಬೆಳೆಸ್ತಾರೆ. ಅವರೇ 101 ಮಂದಿ ಕೌರವರು ಅಂತನ್ನುವುದನ್ನು ನಾವು ಮಹಾಭಾರತದ ಕಥೆಯಲ್ಲಿ ಕೇಳ್ತೇವೆ. ಆದ್ದರಿಂದ ಹಾಗೆ ಇಲ್ಲಿಯೂ ಕೂಡ ಆ ರೀತಿಯಾಗಿ ಆ ಉಷ್ಣತೆಯಲ್ಲಿ ಇಟ್ಟು ಅವರವರ ತಪಶಕ್ತಿ ಮತ್ತು ಯೋಗ ಶಕ್ತಿಯಿಂದ ಅಲ್ಲಿ ಆ ಉತ್ತಮವಾಗಿರ್ತಕ್ಕಂತಹ ಆ ಕಾರ್ಯವನ್ನು ಮಾಡ್ತಾರಂತೆ. ಆ ಪ್ರತಿಯೊಂದನ್ನು ನೋಡಿಕೊಳ್ಳುವುದಕ್ಕಾಗಿ 60,000 ಮಂದಿಯನ್ನು ನೇಮಕ ಮಾಡ್ತಾರಂತೆ. ನೇಮಕ ಮಾಡಿ 10 ತಿಂಗಳು ತುಂಬಿದ ನಂತರ ಪೂರ್ಣ ಬೆಳವಣಿಗೆಯಾದ 60,000 ಮಕ್ಕಳು ಅಲ್ಲಿ ಜನ್ಮವನ್ನು ಪಡೀತಾರೆ. ಯಾರಿಗೂ ಅಂಗವಿಕಲತೆ ಇಲ್ಲ, ಯಾರಿಗೂ ಯಾವ ತೊಂದರೆ ಇಲ್ಲದೆ ಇರುವಂತೆ ಜನ್ಮವನ್ನು ಪಡೀತಾರೆ. ಆದ್ದರಿಂದ ಇವತ್ತು ನಾವು ಅಂದ್ಕೊಳ್ತೇವೆ ನಾವು ಆರಾಮಾಗಿದ್ದೇವೆ ಅಂದರೆ ನಮ್ಮ ಮಕ್ಕಳು ಒಳ್ಳೆ ರೀತಿಯಾಗಿ ಹುಟ್ಟುತ್ತಾರೆ. ಹಾಗಿಲ್ಲ. ನಮ್ಮ ಪಾಪ ಪುಣ್ಯದ ಮೇಲೆ ಎಲ್ಲವೂ ನಿರ್ಧಾರಿತವಾಗಿರ್ತದೆ. ನೋಡಿ, ಹುಟ್ಟುವ ಮಕ್ಕಳು ಅಂಗವಿಕಲರಾಗಿ ಅಥವಾ ಏನೋ ತೊಂದರೆಯಿಂದ ಹುಟ್ಟಿದರು ಅಂತಾದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಅವರನ್ನು ಹೊಂದಲೇಬೇಕು, ಅವರನ್ನು ಕೊನೆಯವರೆಗೂ ಪೋಷಣೆ ಮಾಡಲೇಬೇಕು. ಏನೋ ಒಂದು ಪದಾರ್ಥ ತಂದ್ವಿ ಅಂಗಡಿಯಿಂದ, ಬೇಡ ಅಂತಾದರೆ ಅದನ್ನು ಹೊರಗೆ ಹೋಗಿಬೋದು ಅಥವಾ ವಾಪಸ್ ಒಯ್ದು ಕೊಟ್ಟು ಬರ್ಬೋದು, ಏನೋ ಮಾಡಬಹುದು. ಆದರೆ ಹುಟ್ಟುವ ಮಕ್ಕಳು ಅಂಗವಿಕಲರಾಗಿ ಹುಟ್ಟೋದಾಗಲಿ ಅಥವಾ ಮೂಕರಾಗಿ ಹುಟ್ಟೋದಾಗಲಿ, ಈ ತರಹದ ಏನೇ ಅನಾರೋಗ್ಯದಿಂದ ಹುಟ್ಟಿದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಉತ್ತಮರಾದ ಮಕ್ಕಳ ಸಂತಾನವಾಗಬೇಕು ಅಂತಾದರೆ ಒಳ್ಳೆ ಪುಣ್ಯ ಸಂಪಾದನೆ ಇದ್ದಾಗ ಮಾತ್ರ ಅದು ಸಾರ್ಥಕ ಅಂತನ್ನುವುದನ್ನು ತಿಳಿಸ್ತಾರೆ. ಹಾಗೆ ಆ ಎಲ್ಲ ಮಕ್ಕಳು ಉತ್ತಮ ರೀತಿಯಲ್ಲಿ ಬೆಳೀತಾರಂತೆ. 60,000 ಮಕ್ಕಳು ಸಹ ಒಗ್ಗಟ್ಟಿನಲ್ಲಿ ಇರ್ತಾರಂತೆ. ಅದು ಕೂಡ ಗುರುಗಳ ಅನುಗ್ರಹ ಅಂತನವನ್ನು ತಿಳಿಸ್ತಾರೆ. ಆದ್ದರಿಂದ ಅಂದರೆ ಸಂಘ ಶಕ್ತಿ ಇದ್ದಾಗ ಯಾರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಅನೇಕ ಕಡೆ ನೋಡ್ತೇವೆ, ನೋಡ್ರಿ, ಎಷ್ಟೋ ಕಡೆ ಒಗ್ಗಟ್ಟಿದೆ, ಅವ್ರನ್ನ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಕಡೆ ಒಗ್ಗಟ್ಟೇ ಇಲ್ಲ. ಬೇಕಾದಷ್ಟು ಸಂಖ್ಯೆ ಇದ್ದರೂ ಒಗ್ಗಟ್ಟಿಲ್ಲದೆ ಇದ್ದರೆ ಏನೂ ಉಪಯೋಗ ಇಲ್ಲ. ಆದ್ದರಿಂದ ಒಗ್ಗಟ್ಟಿದ್ದಲ್ಲಿ ಯಾರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಒಗ್ಗಟ್ಟಿನಿಂದ ಅವರೆಲ್ಲರೂ ಇದ್ದರು ಅಂತನ್ನೋದನ್ನು ಹೇಳ್ತಾರೆ. ಈ ಸಗರ ಮಹಾರಾಜ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಅದರ ಅಂಗವಾಗಿ ಕುದುರೆಯನ್ನು ಬಿಡುತ್ತಾನೆ. ಆ ಕುದುರೆ ಸಂಚಾರ ಮಾಡಬೇಕು ಅಂತ ಬಿಟ್ಟಾಗ ಇಂದ್ರದೇವ ಅದನ್ನು ಅಪಹಾರ ಮಾಡಿ ಭೂಮಿಯ ಒಳಗೆ ಒಯ್ದು ಅದನ್ನು ಇಟ್ಟು ಬಿಡ್ತಾನಂತೆ. ಆಮೇಲೆ ಧನಬಲ, ಮನೋಬಲ, ದೈವಬಲ ಇದೆಲ್ಲವೂ ಇರಬೇಕು. ಬರೀ ನಾನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ ನನ್ನ ಕಡೆಗೆ ಒಳ್ಳೆ ಬೇಕಾದಷ್ಟು ಸಂಪತ್ತಿಲ್ಲ ಅಂದರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ದೊಡ್ಡ ದೊಡ್ಡ ಯಾಗಗಳಿವೆ, ವಾಜಪೇಯಿ ಯಾಗ, ರಾಜಸೂಯ ಯಾಗ, ಹಾಗೂ ಇವತ್ತು ಅನೇಕ ಕಡೆ ಅಗ್ನಿಹೋತ್ರವನ್ನು ದೊಡ್ಡ ದೊಡ್ಡ ಸೋಮಯಾಗವನ್ನು ಮಾಡುತ್ತಾರೆ. ಅವೆಲ್ಲ ಮಾಡಬೇಕು ಅಂದರೆ ಹೌದು ನನಗೆಲ್ಲ ವಿದ್ಯೆ ಗೊತ್ತಿದೆ ಅಂತ ಅಷ್ಟು ಮಾತ್ರಕ್ಕೆ ನಾನೆಲ್ಲ ಮಾಡ್ತೀನಿ ಅನ್ನೋ ಸಾಧ್ಯ ಇಲ್ಲ. ಅಷ್ಟೆಲ್ಲ ಪದಾರ್ಥಗಳು ಬೇಕು, ಅಷ್ಟೆಲ್ಲ ಋತ್ವಿಜರು ಬೇಕು, ಅವ್ರನ್ನೆಲ್ಲ ಹಾಗೆ ನೀವು ಬಂದು ಕೂಡಲ್ಲ, ಎಲ್ರಿಗೂ ದಕ್ಷಿಣೆ ಕೊಡಬೇಕು, ಅಷ್ಟೆಲ್ಲ ಖರ್ಚುಗಳಿರ್ತದೆ. ಆದ್ದರಿಂದ ಏನೋ ಕರ್ಮ ಮಾಡ್ತೀವಿ ಅಂತ ಹೇಳಿ ನಮ್ಮ ಕಡೆ ಎಲ್ಲ ಇದೆ ಅಂತಂದು ವಿದ್ಯೆ ಇದೆ ಎಂದು ಮಾತ್ರಕ್ಕೆ ಎಲ್ಲನೂ ಸಾಧ್ಯ ಇಲ್ಲ. ವಿದ್ಯೆ ಜೊತೆಗೆ ಧನನೂ ಇರಬೇಕು, ಅಷ್ಟೇ ನಮ್ಮ ಮನಸ್ಸಿನ ಬಲ ಇರಬೇಕು, ಅಷ್ಟೇ ನಮಗೆ ಜನಬಲನೂ ಇರಬೇಕು. ಅಂದಾಗ ಎಲ್ಲವನ್ನ ಮಾಡಲಿಕ್ಕೆ ಸಾಧ್ಯ. ನಾನು ಯಾವುದೋ ಒಂದಿದೆ ಅಂತ ಹೇಳಿ, ಹೌದು ನನ್ನ ಕಡೆ ಬೇಕಾದಷ್ಟು ದುಡ್ಡಿದೆ ಅಂತ ಹೇಳಿ ಮಾಡ್ತೀನಿ ಅಂದರೆ ಅದೂ ಸಾಧ್ಯ ಇಲ್ಲ. ಆದ್ದರಿಂದ ಹಾಗೆ ಎಲ್ಲವೂ ಇದ್ದಾಗ ಅಂತಹ ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಹಾಗೆ ಕುದುರೆ ಕಾಣೋದಿಲ್ಲ. ಸಗರ ರಾಜ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ 60,000 ಜನ ಮಕ್ಕಳಿಗೆ ಅಪ್ಪಣೆ ಮಾಡುತ್ತಾನೆ, ನೀವೆಲ್ಲ ಕಡೆ ಹುಡುಕಿ ಆ ಕುದುರೆಯನ್ನು ತರಬೇಕು ಅಂತ ಹೇಳಿದಾಗ ಎಲ್ಲರೂ ಸೇರಿ ಭೂಮಿಯನ್ನು ಅಗೀತಾರೆ. ಭೂಮಿಯ ಕೆಳಗಿನ ಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಕುದುರೆ ಯೋಗ ರೂಪಿಯಾದಂತಹ ಕಪಿಲ ಪರಮಾತ್ಮನ ಹತ್ತಿರ ಇರುತ್ತದೆ ಅಂತ ಗೊತ್ತಾಗ್ತದೆ. ಗೊತ್ತಾದದ್ದೇ ತಡ ಆಗ ಇವರೆಲ್ಲ ವಿಚಾರ ಮಾಡುತ್ತಾರೆ, ಹಾಗಾದರೆ ಇವನೇ ನಮ್ಮ ಕುದುರೆಯನ್ನು ಕಳ್ಳತನ ಮಾಡಿದವನು, ಇವನೇ ಕಳ್ಳ ಅಂತ ಅವರೆಲ್ಲರೂ ವಿಚಾರ ಮಾಡ್ತಾರೆ. ಯಾವಾಗ ಇವರು ಕಳ್ಳ ಅಂತಂತಾರೆ ಆಗ ಅವ್ರಿಗೆ ಗೊತ್ತಾಗುವುದಿಲ್ಲ ಅದು ಪರಮಾತ್ಮನು ಯಾರು ಏನು ಅಂತ. ಅಲ್ಲಿ ಬರಹಕೇತು, ಸುಕೇತು, ಧರ್ಮರಥ, ವಂಶೋದ್ಧಾರಕನಾದ 5 ಜನ, ಈ 5 ಜನವನ್ನು ಬಿಟ್ಟು ಯಾವಾಗ ಅವರು ಕಪಿಲನಾಮಕ ಪರಮಾತ್ಮನಿಗೆ ಕಳ್ಳ ಅಂತಂದಿದ್ದೇ ತಡ, ಪರಮಾತ್ಮ ಕಣ್ಣು ಬಿಟ್ಟದ್ದೇ ತಡ, ಈ 5 ಜನ ಬಿಟ್ಟು ಉಳಿದವರೆಲ್ಲರೂ ಸುಟ್ಟು ಭಸ್ಮರಾಗಿ ಹೋಗಿಬಿಡುತ್ತಾರೆ.
ಸಾವಿರಾರು ಮಕ್ಕಳಿದ್ದರೂ ಉಳಿದವರು ಮಾತ್ರ ಅತ್ಯಲ್ಪ. ಆ 4 ಜನ ಉಳಿದದ್ದು ಆ ಪರಮಾತ್ಮನ ಕೃಪೆಯಿಂದ ಅಂತನೂ ಹೇಳ್ತಾರೆ. ಇಕ್ಷ್ವಾಕು ವಂಶ ಅಕ್ಷಯವಾಗಬೇಕು ಅಂತನೂ ಅವನ ಸಂಕಲ್ಪ, ಸಗರನ ಕೀರ್ತಿ ಶಾಶ್ವತವಾಗಬೇಕು ಅಂತನೂ ಕರಣೆ. ಸಮುದ್ರವು ನೀರು ತುಂಬಿ ಅಗಾಧವಾದದ್ರು ನೋಡಿ, ಬೇಕಾದಷ್ಟು ನೀರಿದೆ, ಯಾರು ಕುಡಿಲಿಕ್ಕೆ ಸಾಧ್ಯ? ಸಮುದ್ರದ ನೀರು ಯಾರು ಕುಡಿಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದಷ್ಟು ಜನ ಮಕ್ಕಳಿದ್ದಾರೆ, ಒಬ್ಬ ಮಕ್ಕಳು ಧರ್ಮ ಆಚರಣೆ ಮಾಡದಿದ್ದರೆ ಹಾಗಾದರೆ ಅಂತಹ ಮಕ್ಕಳನ್ನು ಪಡೆದರೂ ಅದು ವ್ಯರ್ಥ ಅನ್ನುವಂತೆ ಆ ರೀತಿಯಾಗಿ ಅಂತ ಹೇಳ್ತಾರೆ. ಆ ಸಗರನ ಮಕ್ಕಳಿಂದ ಸಗರನಿಂದಲೇ ಸಾಗರವಾಯಿತು ಅಂತನ್ನುವ ಪ್ರಸಿದ್ಧಿ ಬರಬೇಕು ಅಂತ ಆ ರೀತಿಯಾದ ವರ. ಮತ್ತು ಮುಂದೆ ಸಗರನಿಗೂ ಮತ್ತು ತನ್ನ ಕಣ್ಣಿಂದ ಬೂದಿಯಾದವರಿಗೂ ಸದ್ಗತಿಯಾಗಬೇಕು ಅಂತ ವರವನ್ನು ಕೊಡ್ತಾನಂತೆ ಪರಮಾತ್ಮ. ವಿಷಯ ತಿಳಿದು ಸಗರ ರಾಜ ಬರ್ತಾನೆ. ಬಂದಾಗ ಮುಂದೆ ಆ ಸಗರನಿಂದಲೇ ಸಮುದ್ರ ಸಾಗರ ಅಂತಾಗಲಿ ಅಂತನ್ನುವ ನಾಮಧೇಯವು ಕೂಡ ಅಲ್ಲಿ ಅವನಿಗೆ ವರವನ್ನು ಕೊಡ್ತಾನೆ ಅಂತ ವಿಚಾರವನ್ನು ತಿಳಿಸ್ತಾರೆ. ವಂಶೋದ್ಧಾರಕನಾದಂತಹ ಪಂಚಜನನಿಗೆ ಅಂಶುಮಂತನೇ ಮಗ ಅಂತನೂ ಹೇಳ್ತಾರೆ. ಆ ಅಂಶುಮಂತನಿಗೆ ಆ ದಿಲೀಪ ಅಂತನ್ನುವನು ಜನ್ಮವನ್ನು ಪಡೀತಾನೆ ಅಂತ ಹೇಳ್ತಾರೆ. ಹೀಗೆ ಇಷ್ಟೆಲ್ಲ ಹೇಳಿದ ಮೇಲೆ ಹೇಳ್ತಾರೆ, ಸಗರನ ಪರಂಪರೆ ಇದು ಭಾರಿ ಉತ್ತಮವಾದದ್ದು. ಹಾಗಾದರೆ ಅದು ಅಷ್ಟಕ್ಕೆ ನಿಲ್ಲಬಾರದು ಅಂತಂದಾಗ ಅದು ಉದ್ಧಾರವಾಗಬೇಕು. ಅಂದರೆ ನಮ್ಮ ಮಕ್ಕಳು ಕೂಡ ಆಧ್ಯಾತ್ಮ ಮಾರ್ಗದಲ್ಲಿ ಇದ್ದಾಗ ಉತ್ತಮ ರೀತಿಯಲ್ಲಿ ಜೀವನ ಮಾಡಿದಾಗ ನಿಜವಾಗಿ ನಮ್ಮ ಈ ವಂಶ, ಈ ಕುಲ ಇದು ಉದ್ಧಾರವಾಗಲಿಕ್ಕೆ ಸಾಧ್ಯ. ಇಲ್ಲದೆ ಇದ್ದರೆ ಇಲ್ಲ ಅಂಥೇಳಿಯೇ ಅದಕ್ಕೆ ಹೇಳ್ತಾರೆ 10 ಮಂದಿ ಮಕ್ಕಳನ್ನು ಪಡೀಬೇಕಂತ. ಅದರಲ್ಲಿ ಒಬ್ಬರಾದರೂ ಧರ್ಮವನ್ನು ಆಚರಣೆ ಮಾಡಲಿ ಅಂತನ್ನುವುದಕ್ಕಾಗಿ. ಯಾಕೆಂದರೆ ಈಗಿನ ಕಾಲದಲ್ಲಿ ಯಾರು ಹೇಗಿರ್ತಾರೆ ಅಂತನ್ನೋದು ಗೊತ್ತಿಲ್ಲ. ಇನ್ನೊಂದು, ಯಾವುದೇ ಧರ್ಮವನ್ನು ನಾವು ಒತ್ತಾಯವಾಗಿ ಹೇಳಲಿಕ್ಕೂ ಸಾಧ್ಯ ಇಲ್ಲ. ನೀವು ಒತ್ತಾಯ ಮಾಡಿದರೆ ಆ ಕ್ಷಣದಲ್ಲಿ ಮಾಡ್ತಾರೆ, ಇನ್ನೊಂದು ಕ್ಷಣದಲ್ಲಿ ಅದನ್ನು ಮಾಡೋದಿಲ್ಲ. ಅದರಿಂದ ಯಾವುದು ಪ್ರಭಾವದಿಂದಾಗಿ ಮಾಡ್ತಾರೆ ಅದು ಆ ಕ್ಷಣಕ್ಕೆ ಮಾತ್ರ. ಯಾವುದು ಸ್ವಾಭಾವಿಕವಾಗಿ ಹೌದು ಇದು ನನ್ನ ಕರ್ತವ್ಯ, ನನ್ನ ಈ ಕರ್ಮವನ್ನು ಮಾಡಬೇಕು ಅಂತ ಯಾರು ಪ್ರತಿನಿತ್ಯ ಸಂಧ್ಯಾವಂದನಾದಿ ದೇವತಾ ಪೂಜಾ ಯಾರು ಅದನ್ನು ಮಾಡ್ತಾ ಅವರು ಸ್ವಾಭಾವಿಕವಾಗಿ ಮಾಡ್ತಾರೆ, ಅವ್ರಿಗೆ ಯಾರು ಹೇಳದೇ ಇದ್ದರೂ ಮನೆಯೊಳಗೆ ಯಾರು ಇರಲಿ ಬಿಡಲಿ ತಾವು ಆ ಸಮಯಕ್ಕೆ ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತಾರೆ. ಆದ್ದರಿಂದ ಹಾಗೆ ಆ ರೀತಿಯಾದಂತಹ ಸಂಸ್ಕಾರವನ್ನು ಕೊಡಬೇಕು. ಇಲ್ಲವಾದರೆ ನಾವು ಸಗರ, ಮಕ್ಕಳು ನಗರ, ದಿನವೆಲ್ಲ ಜಾಗರ. ಆದ್ದರಿಂದ ನಮ್ಮ ಜೀವನ ಇದು ದುರ್ಭರ ಅಂತನ್ನುವುದನ್ನು ತಿಳಿಸ್ತಾರೆ. ಹೀಗೆ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳದೇ ಅಪಾರ್ಥ ಮಾಡಿಕೊಂಡಂತಹ ಸಗರನ ವಂಶದಲ್ಲಿ ಈ ಪಂಚಜನರಿಗೆ ಅಂಶುಮಂತು ಅಂತನ್ನುವ ಮಗ, ಅವನಿಗೆ ದಿಲೀಪ ಮಗನಾಗಿ ಬಂದ. ಅವನಿಗೆ ಖಟ್ವಾಂಗ ಅಂತನ್ನುವ ಇನ್ನೊಂದು ಹೆಸರು ಇತ್ತು. ಪ್ರಾಯಶಃ ಯಾಕೆ ಖಟ್ವಾಂಗ ಅಂದರೆ, ಖಟ್ವ ಅಂದರೆ ಮಂಚ, ಯಾವಾಗಲೂ ಮಂಚದ ಮೇಲೆ ಮಲಗಿ ಕಾಲ ಕಳೀತಾ ಇದ್ದ. ಆದ್ದರಿಂದ ಅವನಿಗೆ ಖಟ್ವಾಂಗ ಅಂತನ್ನುವ ಹೆಸರು ಬಂತು ಅಂತನ್ನುವುದನ್ನು ಹೇಳ್ತಾರೆ. ಆದರೆ ಅವನ ಮಹಾತ್ಮೆ ಬಹಳ ಇದೆ ಭಾಗವತದಲ್ಲಿ. ಯಾಕೆಂದರೆ ಒಮ್ಮೆ ಯೋಗ ಮಾರ್ಗದಿಂದ ಸ್ವರ್ಗಕ್ಕೆ ಹೋದಾಗ ಅಲ್ಲಿ ದೇವತೆಗಳಿಂದ ಅವನಿಗೆ ಗೊತ್ತಾಗ್ತದೆ ನಿನ್ನ ಆಯುಷ್ಯ ಅಲ್ಪ ಅಂತ. ಯಾವಾಗ ಅವನಿಗೆ ಆಯುಷ್ಯ ಅಲ್ಪ ಅಂತ ಗೊತ್ತಾಗ್ತದೆ, ಕೇವಲ 2 ಘಳಿಗೆಯಲ್ಲಿ ಇಡೀ ಜೀವನದಲ್ಲಿ ಏನು ಸಾಧನೆ ಮಾಡಬೇಕೋ 2 ಘಳಿಗೆಯಲ್ಲಿ ಎಲ್ಲ ಸಾಧನೆಯನ್ನು ಮಾಡಿ ಭಾರೀ ಉತ್ತಮವಾದ ಗತಿಯನ್ನು ಪಡಿತಾನಂತೆ ಆ ಖಟ್ವಾಂಗ ಮಹಾರಾಜ ಅಂತನ್ನುವುದನ್ನು ಹೇಳ್ತಾರೆ. ಆದ್ದರಿಂದ ಅಷ್ಟು ಅಂದರೆ ಸಾಧನೆ ಮಾಡಬೇಕು ಅಂತನ್ನುವ ಛಲ ಮನಸ್ಸು ಇತ್ತು ಅಂತಾದರೆ ಯಾವ ಸಮಯ ಯಾವುದೂ ಸಂಬಂಧ ಬರೋದಿಲ್ಲ, ವಯಸ್ಸು ಯಾವುದೂ ಸಂಬಂಧ ಬರೋದಿಲ್ಲ. ಅಷ್ಟು ಉತ್ತಮನಾಗಿರ್ತಕ್ಕಂಥವನು ಆ ಖಟ್ವಾಂಗ ಮಹಾರಾಜ ಅಂತನ್ನುವುದನ್ನು ಹೇಳ್ತಾರೆ. ಹೀಗೆ ಕೇವಲ 24 ನಿಮಿಷಗಳಲ್ಲಿ ಇಡೀ ಜೀವನದಲ್ಲಿ ಮಾಡಬೇಕಾದಂತಹ ಎಲ್ಲ ಸಾಧನೆಯನ್ನು ಮಾಡಿ ಮುಗಿಸ್ತಾನಂತೆ ಖಟ್ವಾಂಗ ಮಹಾರಾಜ. ಏನ ಸ್ವರ್ಗಾದಿಹಾಗತ್ಯ ಮುಹೂರ್ತಂ ಪ್ರಾಪ್ಯ ಜೀವಿತಂ ತ್ರಯೋನು ಸಂಧಿತಾಲೋಕ ಬುದ್ಧ್ಯ ಸತ್ಯೇನ ಚಾನಗ. ಆದ್ದರಿಂದ ಅಷ್ಟು ಉತ್ತಮವಾದಂತಹ ಕರ್ಮವನ್ನು ಆ ಖಟ್ವಾಂಗ ಮಹಾರಾಜ ಮಾಡ್ತಾನೆ. ತಂದೆ ಎಚ್ಚೆತ್ತು ಸನ್ಮಾರ್ಗದಲ್ಲಿ ನಡೆದಾಗ ಮಕ್ಕಳು ಕೂಡ ಅದೇ ರೀತಿಯಾಗಿ ನಡೀತಾರೆ. ಹಾಗೆ ಆ ದಿಲೀಪನ ಮಗನೇ ಭಗೀರಥ ಅಂತನ್ನುವುದನ್ನು ಹೇಳ್ತಾರೆ. ಇಂದ್ರನ ಪರಾಕ್ರಮಕ್ಕೆ ಸಮವಾದ ಪರಾಕ್ರಮವನ್ನು ಉಳ್ಳವನು ಈ ಭಗೀರಥ. ವಿಘ್ನಗಳ ರಾಶಿಯನ್ನು ದಾಟಿ ತನ್ನ ಪ್ರಯತ್ನದಿಂದಲೇ ಹಾಗೂ ಹಿರಿಯರ ಗೌರವ ದೈವ ಅನುಗ್ರಹದಿಂದ ದೇವಲೋಕದ ಗಂಗೆಯನ್ನೇ ಭೂಮಿಗೆ ತಂದಿರತಕ್ಕಂತಹ ಆ ಭಗೀರಥ ಅಂತನೋ ವಿಚಾರವನ್ನು ತಿಳಿಸ್ತಾರೆ. ಹಾಗೆ ನೋಡಿ, ಅಂದರೆ ಎಂತಹ ಕಾರ್ಯ ಮಾಡಿದವನು ಭಗೀರಥ ಅಂದರೆ ಸಾಮಾನ್ಯ ಅಲ್ಲ. ನಾವು ಎಲ್ಲ ಅನುಕೂಲತೆ ಇದ್ದರೂ ಕಾಶಿಗೆ ಹೋಗಿ ಗಂಗಾ ತರಲಿಕ್ಕೆ ಆಗೋದಿಲ್ಲ ನಮ್ಮ ಕೈಲಿ. ಅಂಥದ್ದು ಆ ಪರಮಾತ್ಮನಿಂದ ಗಂಗೆಯನ್ನು ಭೂಮಿಗೆ ತರಬೇಕು, 3 ಲೋಕಗಳಲ್ಲಿ ಆ ಗಂಗೆ ಹರಿಬೇಕು ಅಂದರೆ ಅವನ ತಪಸ್ಸಿನ ಸಾಮರ್ಥ್ಯ ಎಷ್ಟು, ಅವನ ಛಲ ಎಂಥದ್ದಿತ್ತು ಅಂತನ್ನುವುದನ್ನು ಇದರಿಂದ ನಾವು ತಿಳಿಯಬೇಕು. ಹಾಗೆ
ಆ ದೇವಲೋಕದ ಗಂಗೆಯನ್ನು ಎಲ್ಲ ಕಡೆಗೆ ಹರಿಯುವಂತೆ ಮಾಡ್ತಾನೆ. ವಿಷ್ಣು ಪಾದೋದಕ ಪಾತಾಳಕ್ಕೆ ಹರಿದು ಸತ್ತು ಬೂದಿಯಾಗಿದ್ದಂತಹ ತನ್ನ ಹಿರಿಯರ ಚಿತಾಭಸ್ಮ ಯಾವಾಗ ಆ ಚಿತಾಭಸ್ಮದ ಮೇಲೆ ಆ ಗಂಗೆ ಹರಿತಾಳೆ, ಆ 60,000 ಜನ ಹಿರಿಯರಿಗೆ ಸದ್ಗತಿಯಾಗ್ತದೆ ಅಂತನ್ನುವುದನ್ನು ತಿಳಿಸ್ತಾರೆ. ಲೌಕಿಕವಾದ ಪಾರತ್ರಿಕವಾದ ಎಲ್ಲ ವಿಧವಾದ ಪ್ರಯತ್ನಗಳನ್ನು ಮಾಡಿ ಭಗೀರಥ ಇವನು ಅತ್ಯಂತ ವಿಜಯಿಯಾಗಿರ್ತಕ್ಕಂಥವನು ಅಂತ ಹೇಳ್ತಾರೆ. ನಮ್ಮ ವಂಶದಲ್ಲಿಯೂ ಕೂಡ ಸಕಾಲದಲ್ಲಿ ಮಕ್ಕಳಿಗೆ ಉಪನಯನ ಸಂಧ್ಯಾದಿ ಕರ್ಮಗಳನ್ನು ಅವಶ್ಯವಾಗಿ ಮಾಡಬೇಕು ಅಂತನ್ನುವುದನ್ನು ತಿಳಿಸ್ತಾರೆ. ನೋಡಿ, ಎಷ್ಟೋ ಕಡೆಗೆ ನಾವು ನೋಡುತ್ತೇವೆ ವಿವಾಹದ ಸಮಯದಲ್ಲಿ ಉಪನಯನ ಮಾಡಿಕೊಳ್ಳೋರಿದ್ದಾರೆ. ಎಂದಿಗೂ ಹಾಗಲ್ಲ. ಆಯಾ ವಯಸ್ಸಿಗೆ ಆಯಾ ಸಮಯದಲ್ಲಿ ಆಯಾ ಕರ್ಮಗಳು ಆಗಬೇಕು ಅಂದಾಗ ನಿಜವಾಗಿ ಅವನ ಜನ್ಮ ಸಾರ್ಥಕವಾಗ್ತದೆ. ಉಪನಯನ ಅಂತನ್ನುವುದು ವಟುವಿಗೆ ಪುನರ್ಜನ್ಮ ಅಂತ ಹೇಳ್ತದೆ ಶಾಸ್ತ್ರ. ತಾಯಿ ಕೊಡುವಂತಹ ಜನ್ಮ ಒಂದು ಆದರೆ ಉಪನಯನ ಅಂದರೆ ಗುರುಗಳ ಸಮೀಪಕ್ಕೆ ನಯನ ಕರೆದುಕೊಂಡು ಹೋಗುವುದು, ಅದೇ ಉಪನಯನ. ಉಪನಯನ ಅಂದರೆ ಇನ್ನು ಮೇಲೆ ಅವನು ವಿದ್ಯಾಭ್ಯಾಸಕ್ಕೆ ಹೋಗಬೇಕು ಅಂತ ಹೇಳಿ ಆ ಒಂದು ಸಂಸ್ಕಾರವನ್ನು ಮಾಡಿ ಗುರುಗಳ ಹತ್ತಿರ ಬಿಡೋದಕ್ಕೆ ಉಪನಯನ ಅಂತ ಕರೀತಾರೆ. ಆದ್ದರಿಂದ ಅಂತಹ ಸಂಸ್ಕಾರಗಳನ್ನು ನಾವು ಸರಿಯಾದ ಸಮಯಕ್ಕೆ ಮಾಡದೇ ಇದ್ದರೆ ಹಾಗಾದರೆ ಆ ವಟುವಿಗೆ ಆ ಎಲ್ಲದರಿಂದ ಅವನು ವಂಚಿತನಾಗ್ತಾನೆ. ಎಂದಿಗೂ ಹಾಗಲ್ಲ. ಆಯಾ ಸಮಯಕ್ಕೆ ಯಾವ ಯಾವ ಸಂಸ್ಕಾರಗಳನ್ನು ಕೊಡಬೇಕು ನೋಡಿ. ತಂದೆ ತಾಯಿ ಆಗಿರ್ತಕ್ಕಂತಹ ನಮ್ಮ ಕರ್ತವ್ಯ ನಾವೇನು ಮಾಡಬೇಕು ಅದನ್ನು ಮಾಡಬೇಕು. ಮುಂದೆ ಅವನು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳದೆ ಅದು ಅವನು ಪ್ರಾರಬ್ಧಕರವಾದ ಯಾರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವನು ಮಾಡೋದಿಲ್ಲ ಅಂಥೇಳಿ ನಾವು ಮಾಡೋದೇ ಬಿಟ್ಟರು ಇದ್ದಾದರೆ ಹಾಗಾದರೆ ಆ ಪಾಪಕ್ಕೆ ನಾವು ಭಾಗಿಯಾಗಬೇಕಾಗ್ತದೆ. ಯಾಕಂದರೆ ನಾವು ಸರಿಯಾದ ಸಂಸ್ಕಾರ ಕೊಡದೇ ಇದ್ದದ್ದರಿಂದ ಅಷ್ಟೆಲ್ಲ ಅನರ್ಥವಾಯಿತು. ಹಾಗೂ ಅವನು ಮಾಡಿದಂತಹ ಎಲ್ಲ ಕೆಟ್ಟ ಕರ್ಮಗಳಿಗೆ ಆ ಪಾಪವನ್ನು ನಾವು ಯಾವುದೇ ಜನ್ಮದಲ್ಲಿ ಅದನ್ನು ಅನುಭವಿಸಬೇಕು. ಆದ್ದರಿಂದ ಎಂದಿಗೂ ಹಾಗಲ್ಲ. ನಾವು ಯಾವ ಸಮಯಕ್ಕೆ ಯಾವ ಸಂಸ್ಕಾರವನ್ನು ಕೊಡಬೇಕು ಶಾಸ್ತ್ರ ಹೇಳ್ತದೆ. ಸರಿಯಾಗಿ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ವಯಸ್ಸನ್ನು ಹೇಳಿದ್ದಾರೆ. ಬ್ರಾಹ್ಮಣರಾಗಿರ್ತಕ್ಕಂಥವರಿಗೆ ಸರಿಯಾದ 8ನೇ ವರ್ಷಕ್ಕೆ ಉಪನಯನವನ್ನು ಮಾಡಬೇಕು. ಅಂದರೆ ಎಲ್ಲ ಅಪೇಕ್ಷಿತ. ಒಂದೊಂದು ವರ್ಷಕ್ಕೆ ಒಂದೊಂದು ವಿಶೇಷವಾದದ್ದು ಹೇಳಿದರೆ 8ನೇ ವರ್ಷಕ್ಕೆ ಯಾರು ಉಪನಯನ ಮಾಡಿಕೊಳ್ಳುತ್ತಾರೆ ಎಲ್ಲ ವಿಧವಾಗಿರ್ತಕ್ಕಂತಹ ಅಪೇಕ್ಷಾ ಅವನು ಏನು ಅಪೇಕ್ಷಾ ಮಾಡ್ತಾನೆ, ಒಳ್ಳೆಯ ವಿದ್ಯೆ ಇರಬಹುದು, ಏನು ಅಪೇಕ್ಷಾ ಮಾಡ್ತಾನೆ ಎಲ್ಲವೂ ಪರಿಪೂರ್ಣವಾಗ್ತದಂತೆ. ಹಾಗೆ ವೈಶ್ಯರಿಗೆ 10ನೇ ವರ್ಷ, ಆಮೇಲೆ ಶೂದ್ರ, ಹೀಗೆ ಒಬ್ಬ ಕ್ಷತ್ರಿಯರಿಗೆ 15 ವರ್ಷ, ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ವರ್ಷದಲ್ಲಿ ಉಪನಯನವನ್ನು ಹೇಳಿದ್ದಾರೆ. ಆದರೆ ಒಟ್ಟಾರೆಯಾಗಿ ಉಪನಯನವನ್ನು ಮಾಡಲೇಬೇಕು ಅಂತ ತಿಳಿಸ್ತಾರೆ. ಒಂದು ಗರ್ಭಾಷ್ಟಮ ಅಂತ ಹೇಳ್ತಾರೆ. ಅಂದರೆ ಯಾವಾಗ ತಾಯಿ ಗರ್ಭಧಾರಣೆ ಮಾಡಿರ್ತಾಳೆ ಆವತ್ತಿನಿಂದ ಹಿಡಿದುಕೊಂಡು 7ನೇ ವರ್ಷ, ಆ 7ನೇ ವರ್ಷದಲ್ಲಾದರೂ ಮಾಡಬಹುದು, ಅಥವಾ ಹುಟ್ಟಿದ ಮೇಲೆ 8ನೇ ವರ್ಷ ಆ ರೀತಿಯಾಗಿ ಮಾಡಿದಾಗ ಅಲ್ಲಿ ಅಂದರೆ ಗುರುಬಲವನ್ನು ನೋಡುವ ಅವಶ್ಯಕತೆ ಇಲ್ಲ ಅಂತನ್ನುವುದನ್ನು ತಿಳಿಸ್ತಾರೆ. ಇಲ್ಲದೇ ಇದ್ದರೆ ಮತ್ತೆ ಗುರುಬಲವನ್ನು ನೋಡಿ, ಅಥವಾ ಗುರುಬಲ ಇಲ್ಲದೇ ಇದ್ದಾಗ ಗುರು ಶಾಂತಿಯನ್ನಾದರೂ ಮಾಡಿ. ಯಾಕಂದರೆ ಗುರುಗಳ ಬಲನೇ ಮುಖ್ಯ. ಯಾಕಂದರೆ ಮುಂದೆ ವಿದ್ಯೆಯನ್ನು ಓದಲಿಕ್ಕೆ ಹೋಗತಕ್ಕಂಥವನು, ಆದ್ದರಿಂದ ಅದು ಅವಶ್ಯವಾಗಿ ಬೇಕೇ ಬೇಕು. ಆದ್ದರಿಂದ ಆ ಗುರುಬಲಕ್ಕೆ ಗುರು ಶಾಂತಿಯನ್ನಾದರೂ ಮಾಡಿ ಆ ವಿಧವಾದ ಸಂಸ್ಕಾರವನ್ನು ಕೊಡಬೇಕು. ತಂದೆಯಾಗಿರ್ತಕ್ಕಂಥವನು ಅಲ್ಲಿ ಅನೇಕ ಹೇಳ್ತಾರೆ ಉಪನಯನ ಸಂಸ್ಕಾರದಲ್ಲಿ ಅಷ್ಟು 24,000 ಗಾಯತ್ರಿ ಜಪ, ಅಥವಾ ಕೊನೆಯ ಪಕ್ಷ 12,000 ಆದರೂ ಗಾಯತ್ರಿ ಜಪ, ಇಷ್ಟೆಲ್ಲ ಮಾಡಿ. ಯಾಕಂದರೆ ತಂದೆಯಾಗಿರ್ತಕ್ಕಂಥವನು ಉಪದೇಶ ಮಾಡಬೇಕು ಅಂದರೆ ತನಗೆ ಮೊದಲು ಅಧಿಕಾರ ಬರಬೇಕು. ಇವತ್ತು ಎಷ್ಟೋ ಕಡೆಗೆ ನಾವು ನೋಡ್ತೇವೆ, ಉಪದೇಶ ಮಾಡಿದ್ರೆ ಆಚಾರ್ಯ ನೀವು ಹೇಳ್ರಿ ಆಮೇಲೆ ನಾವು ಹೇಳ್ತೀವಿ. ಯಾಕಂದರೆ ತಂದೆಗೆ ಗೊತ್ತಿರೋದಿಲ್ಲ ಗಾಯತ್ರಿ. ಎಷ್ಟೋ ಕಡೆಗೆ ನಾವು ನೋಡುತ್ತೇವೆ. ಎಂದಿಗೂ ಆಗಲ್ಲ ನೋಡಿ. ಇವತ್ತು ನಾವು ಗಾಯತ್ರಿ ಮಂತ್ರ ಜಪವನ್ನು ಮಾಡದೇ ಇದ್ದದ್ದರಿಂದಲೇ ಎಷ್ಟೋ ಅನರ್ಥಗಳು ನಮಗಾಗ್ತಾ ಇದೆ. ಮನೆಯಲ್ಲಿ ನಾವು 10 ಗಾಯತ್ರಿ ಜಪ ಮಾಡ್ತಾ ಇದ್ರೆ ಯಾವ ದುಷ್ಟಶಕ್ತಿಗಳು ನಮಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಗಾಯತ್ರಿ ಮಂತ್ರದ ಮಹತ್ವ ಇದೆ. ಮನೆ ಮುಂದೆ ತುಳಸಿ ಗಿಡ ಇದ್ದರೆ ಯಾವ ದುಷ್ಟಶಕ್ತಿಗಳು ಮನೆಗೆ ನಮಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ತುಳಸಿಗೆ ಮಹತ್ವ. ಹಾಗೆ ಗಾಯತ್ರಿ ಮಂತ್ರದ ಮಹತ್ವ ಅಷ್ಟಿದೆ. ನಾವು ಎಷ್ಟು 108, 1008 ಬೇಡ, ಕೊನೆಯ ಪಕ್ಷ ನಿತ್ಯ 2 ಹೊತ್ತಾದರೂ 10 ಗಾಯತ್ರಿ ಜಪ ಮಾಡಿದರೆ ಸಾಕು, ಬೇಕಾದಂತಹ ಪುಣ್ಯವನ್ನು ಪಡೀತೇವೆ. ಯಾವ ದುಷ್ಟಶಕ್ತಿಗಳು ನಮಗೇನು ಮಾಡೋದಿಲ್ಲ. ನಾವು ಅದನ್ನು ಮಾಡದೇನೆ ಏನೇನೋ ಮಾಡಲಿಕ್ಕೆ ಹೋಗ್ತೇವೆ. ಎಂದಿಗೂ ಅದು ಸರಿಯಾದದ್ದಲ್ಲ. ಆದ್ದರಿಂದ ಸರಿಯಾದ ಸಮಯದಲ್ಲಿ ಸಕಾಲದಲ್ಲಿ ಉಪನಯನ ಸಂಧ್ಯಾದಿ ಕರ್ಮಗಳನ್ನು ಆಚರಿಸಿದ್ದರೆ ಮುಂದೆ ಓದಿನ ಒತ್ತಾಯದಿಂದ ಅಥವಾ ಕೆಲಸದ ಸಮಯದಲ್ಲಿ ಅಧ್ಯಾತ್ಮ ಅಲ್ಪ ಆಗಿದ್ದರೂ ಪುನಃ ಅವನಿಗೆ ಅದೆಲ್ಲವೂ ಸ್ಮರಣೆ ಇರುತ್ತದೆ. ಮತ್ತೆ ಅವನು ಆ ಎಲ್ಲವನ್ನು ಮಾಡೇ ಮಾಡ್ತಾನೆ. ಆದ್ದರಿಂದ ಸರಿಯಾದ ಸಮಯದಲ್ಲಿ ಆ ಸಂಸ್ಕಾರಗಳನ್ನು ಕೊಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಅದಕ್ಕೆ ದಾಸರು ಹೇಳ್ತಾರೆ, ಆದದ್ದಾಯಿತು ಇನ್ನಾದರೂ ಒಳ್ಳೆಯ ಹಾದಿ ಹಿಡಿಯೋ ಪ್ರಾಣಿ ಅಂತ ದಾಸರು ಹೇಳಿದಂತೆ
ಹಾಗೆ ಆ ರೀತಿಯಾದಂತಹ ಉತ್ತಮ ಸಂಸ್ಕಾರಗಳನ್ನು ಪಡೆದು ಜೀವನವನ್ನು ನಡೆಸಬೇಕು ಅಂತ ಹೇಳ್ತಾರೆ. ಇಲ್ಲದೇ ಇದ್ದರೆ ಕುರುಡನಾಗಿ ಸಂತೆಗೆ ಬಂದಂತೆ ಅದು ಏಕತೆಗೆ ಬಂತು ಗೊತ್ತಿಲ್ಲ ಅನ್ನುವಂತೆ ನಮ್ಮ ಜೀವನ ಆಗ್ತದೆ ಅಂತ ಹೇಳ್ತಾರೆ. ಹೀಗಾಗಿ ಮಕ್ಕಳಿಗೆ ಬಾಲ್ಯದಲ್ಲಿಯೇ ಸಂಸ್ಕಾರವನ್ನು ಕೊಡಬೇಕು, ಆಗ ಅವರು ಉತ್ತಮ ರೀತಿಯಾಗಿ ಜೀವನವನ್ನು ನಡೆಸ್ತಾರೆ. ಇನ್ನು ನಾವು ಅನೇಕ ಕಡೆಗೆ ನೋಡುತ್ತೇವೆ, ಊಟಕ್ಕೆ ಕುಳಿತಾಗ ನಾವು ಒಂದು ಪಂಕ್ತಿಯಲ್ಲಿ ಕುಳಿತಾಗ ಒಬ್ಬರ ಆ ಪಂಕ್ತಿಯಲ್ಲಿ ಇನ್ನೊಬ್ಬರ ಜೊತೆ ಕೂಡಬೇಕು ಅಂದರೆ ಅದರಿಂದ ಅನೇಕ ದೋಷ. ಹಾಗಾದರೆ ಆ ದೋಷ ಪರಿಹಾರ ಆಗಬೇಕು ಅಂದರೆ ತೈತ್ತರೀಯ ಉಪನಿಷತ್ತಿನಲ್ಲಿ ಬರುವಂತೆ ಅಲ್ಲಿ ತ್ರಿಸುಪರ್ಣ ಮಂತ್ರವನ್ನು ಹೇಳಬೇಕಂತೆ. ಆ ಮಂತ್ರವನ್ನು ಹೇಳುವುದರಿಂದ ಪಂಕ್ತಿ ದೋಷ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ತ್ರಿಸುಪರ್ಣ ಸೂಕ್ತವನ್ನು ಅಲ್ಲಿ ಹೇಳಬೇಕು. ಅಲ್ಲಿ ಯಾರು ಅದನ್ನು ಹೇಳುತ್ತಾರೆ ಆ ಇಡೀ ಪಂಕ್ತಿಯಲ್ಲಿ ಎಷ್ಟು ಜನ ಕೂತಿರ್ತಾರೆ ಅವರೆಲ್ಲರೂ ಪವಿತ್ರರಾಗ್ತಾರಂತೆ ಆ ಒಬ್ಬ ಬ್ರಾಹ್ಮಣ ತ್ರಿಸುಪರ್ಣವನ್ನು ಹೇಳುವುದರಿಂದ. ಆದ್ದರಿಂದ ಏ ಬ್ರಾಹ್ಮಣ ತ್ರಿಸುಪರ್ಣಂ ಪಠಂತಿ ತೇ ಸೋಮಂ ಪ್ರಾಪ್ನುವಂತಿ ಆ ಸಹಸ್ರಾತ್ ಪಂಕ್ತಿಂ ಪುನಂತಿ. ನಮ್ಮಿಂದ ಹಿಡಿದು 100 ಜನ ಕೂತಿದ್ದರೆ 100 ಜನ ಪವಿತ್ರರಾಗ್ತಾರಂತೆ. ಅಷ್ಟು ಆ ಮಂತ್ರಕ್ಕೆ ಇರುವಂತಹ ಮಹತ್ವ ಅಂತ ಹೇಳ್ತಾರೆ. ಹಾಗೆ ನಮ್ಮ ಕುಲ ಉದ್ಧಾರವಾಗಬೇಕು. ಹೇಗೆ ಭಗೀರಥ ತಾನು ಭಾರೀ ಪ್ರಯತ್ನವನ್ನು ಮಾಡಿ ತನ್ನ ಹಿರಿಯರ ಮುಕ್ತಿಯಾಗಬೇಕು ಅನ್ನುವಂತೆ ಗಂಗೆಯನ್ನೇ ಭೂಮಿಗೆ ತಂದು ಪಾತಾಳದಲ್ಲಿ ಗಂಗೆಯನ್ನು ಹರಿಸಿ ಆ 60,000 ಜನ ಹಿರಿಯರಿಗೆ ಹೇಗೆ ಅವನ ಮುಕ್ತಿಯನ್ನು ಕೊಟ್ಟ, ಹಾಗೆ ನಾವು ಅಷ್ಟೆಲ್ಲ ಮಾಡದೇ ಇದ್ದರೂ ಕೊನೆ ಪಕ್ಷ ಮನೆಯಲ್ಲಿ ನಿತ್ಯ ಮಾಡಬೇಕಾದ ಆಚರಣೆಗಳನ್ನು ಮಾಡಿದರೂ ಸಾಕು, ಪರಮಾತ್ಮ ಅನುಗ್ರಹವನ್ನು ಮಾಡುತ್ತಾನೆ ಅಂತ ತಿಳಿಸ್ತಾರೆ. ಆದ್ದರಿಂದ ಯಾವಾಗ ಭಗೀರಥ ಗಂಗೆಯನ್ನು ಕರೆದುಕೊಳ್ಳುವಂದ ಅವಳೇ ಭಾಗೀರಥಿ ಅಂತ ಕರೆಸಿಕೊಡುತ್ತಾಳೆ ಅಂತ ವಿಚಾರವನ್ನು ತಿಳಿಸ್ತಾರೆ. ಈ ಭಗೀರಥನ ಮಗನೇ ಶ್ರುತ, ಶ್ರುತನ ಮಗನೇ ಯಾವ ಆಸೆ ಇಲ್ಲದೆ ಇರತಕ್ಕಂತಹ ಅತ್ಯಂತ ಧರ್ಮಾತ್ಮನಾದಂತಹ ನಾಭಾಗ, ಆ ನಾಭಾಗನ ಮಗನೇ ಅಂಬರೀಷ. ನಾವು ಸಂಧ್ಯಾವನ್ನು ಹೇಳ್ತೇವೆ, ಅಂಬರೀಷ ಸಿಂಧು ದ್ವೀಪ ಋಷಿ, ಆ ಅಂಬರೀಷ ಮಹಾರಾಜ ಅಂತರವನ್ನು ತಿಳಿಸ್ತಾರೆ. ಅವನ ಮಗ ಮತ್ತು ಅವನ ಮೊಮ್ಮಗನೇ ಋತುಪರ್ಣ ಅಂತ, ನಲನಿಗೆ ಅಕ್ಷವಿದ್ಯೆಯನ್ನು ಕೊಟ್ಟಂಥವನು ಇವನೇ. ಅವನ ಮೊಮ್ಮಗ ಸುದಾಸ ಅಂತ, ಅವನ ಮೊಮ್ಮಗನೇ ಅನರಣ್ಯ ಅಂತ. ಅವನು ರಾವಣನಿಗೇನೆ ಹೇಳ್ತಾನಂತೆ, ನನ್ನ ವಂಶದಲ್ಲಿ ಮುಂದೆ ಬರುವ ರಾಮನಿಂದಲೇ ನಿನಗೆ ಮರಣ ಅಂತ ಭವಿಷ್ಯತ್ತಿನ ಶಾಪವನ್ನು ಕೂಡ ಆ ಅನರಣ್ಯ ಅಂತನವನು ರಾವಣನಿಗೆ ಕೊಟ್ಟಿದ್ದ ಅಂತ ಹೇಳ್ತಾರೆ. ಈ ಅಂಬರೀಷನ ಕಥೆ ಬಹಳ ಇದೆ, ಭಾಗವತದಲ್ಲಿ ತಿಳಿಸ್ತಾರೆ. ಇವತ್ತೇನು ನಾವು ದಶಮಿ, ಏಕಾದಶಿ, ದ್ವಾದಶಿ ದಿನತ್ರಯ ವ್ರತವನ್ನು ಮಾಡ್ತೇವೆ. ಈ ದಿನತ್ರಯ ವ್ರತವನ್ನು ಮೊದಲು ಆಚರಣೆ ಮಾಡಿದವನೇ, ಜಗತ್ತಿಗೆ ತಂದುಕೊಟ್ಟವನೇ ಈ ಅಂಬರೀಷ ಮಹಾರಾಜ ಅಂತ ತಿಳಿಸ್ತಾರೆ. ಇನ್ನೊಂದು ಪರಮಾತ್ಮ ಸುದರ್ಶನ ಚಕ್ರವನ್ನು ಕೊಟ್ಟದ್ದು ಒಂದು ಗಜೇಂದ್ರ ಮೋಕ್ಷದಲ್ಲಿ. ಬಿಟ್ಟರೆ ಅಂಬರೀಷ ಮಹಾರಾಜನಿಗೆ ಅನುಗ್ರಹ ಮಾಡುವುದಕ್ಕಾಗಿ ಕಳಿಸಿದ್ದು ಬಿಟ್ಟರೆ ಇನ್ಯಾರಿಗೂ ಸುದರ್ಶನ ಚಕ್ರವನ್ನು ಪರಮಾತ್ಮ ಕಳಿಸಿಲ್ಲ. ಅಷ್ಟು ಆ ಅಂಬರೀಷ ಮಹಾರಾಜನ ಮಹಾತ್ಮೆ ಇದೆ ಅಂತ ತಿಳಿಸ್ತಾರೆ. ಭಾಗವತದಲ್ಲಿ ಕಥೆ ಇದೆ ಅದಕ್ಕೆ. ದುರ್ವಾಸರು ಅವನ ಮನೆಗೆ ಬಂದಾಗ ಇವರು ಸ್ಥಾನಕ್ಕೆ ಹೋಗ್ತಾರೆ. ಆಮೇಲೆ ಅವರು ಬರೋಕ್ಕಿಂತ ಪೂರ್ವದಲ್ಲಿ ದ್ವಾದಶಿ ಪಾರಣೆ ಆಗಬೇಕು. ಪಾರಣೆ ಆಗದೇ ಇದ್ರೆ ಮಾಡಿದ್ದೆಲ್ಲ ವ್ಯರ್ಥವಾಗಿ ಹೋಗಿಬಿಡ್ತದೆ. ಕೊನೆಗೆ ಅವರು ಬರೋದಿಲ್ಲ. ಬ್ರಾಹ್ಮಣರು ಹೇಳ್ತಾರೆ, ತೀರ್ಥ ತೆಗೆದುಕೊಂಡು ಬಿಡು, ಪಾರಣೆ ಆಗ್ತದೆ ಅಂತೇಳಿ. ಇವನು ಅಂಬರೀಷ ಮಹಾರಾಜ ತೀರ್ಥ ತಗೊಂಡಿದ್ದೇ ತಡ ದುರ್ವಾಸರು ಬರ್ತಾರೆ. ಬಂದು ಸಿಟ್ಟಿಗೆ ಬಂದು ತಮ್ಮ ಜಟೆಯಿಂದ ಒಂದು ಕೃತ್ಯವನ್ನು ನಿರ್ಮಾಣ ಮಾಡಿ ಆ ರಾಕ್ಷಸರಿಂದ ಅವನು ಸಂಹಾರ ಮಾಡಬೇಕು ಅಂತ ಹೊರಟಾಗ ಆಗ ಪರಮಾತ್ಮ ಸುದರ್ಶನ ಚಕ್ರವನ್ನು ಕೊಟ್ಟು 1 ವರ್ಷದವರೆಗೆ ಅಲಿತಾರಂತೆ. ದುರ್ವಾಸರು ಅಲಿತಾರಂತೆ, ಯಾರಾದರೂ ರಕ್ಷಣಾ ಮಾಡಿ ಈ ಸುದರ್ಶನ ಚಕ್ರದಿಂದ ಅಂತ. ಎಲ್ಲ ಲೋಕಗಳಿಗೆ ಹೋದರೂ ಪುನಃ ಮತ್ತೆ ಅಂಬರೀಷ ಬಂದು ಪ್ರಾರ್ಥನೆ ಮಾಡ್ತಾರಂತೆ, ನೀನೇ ರಕ್ಷಣೆ ಮಾಡಬೇಕು ಅಂತ ಹೇಳಿದಾಗ ಆ ಅಂಬರೀಷ ಮಹಾರಾಜನ ಪ್ರಾರ್ಥನೆಯಿಂದ ಸುದರ್ಶನ ಚಕ್ರ ದುರ್ವಾಸರಿಗೆ ಏನೂ ಮಾಡೋದಿಲ್ಲ ಅಂತ ಹೇಳ್ತದೆ. ಅಷ್ಟು ಆ ಅಂಬರೀಷ ಮಹಾರಾಜನ ಒಂದು ಮಹತ್ವ ಅಂತ ಹೇಳ್ತಾರೆ. ಹಾಗೆ ಆ ಅನರಣ್ಯ ಅಂತನವನು ರಾವಣನಿಗೆ ಹೇಳ್ತಾನಂತೆ, ನನ್ನ ಈ ವಂಶದಲ್ಲಿಯೇ ಮುಂದೆ ರಾಮ ಅಂತನು ಬರ್ತಾನೆ, ನಿನಗೆ ಅವನು ಸಂಹಾರವನ್ನು ಮಾಡ್ತಾನೆ ಅಂತ ಹೇಳ್ತಾನೆ. ಅವನ ಮಗನೇ ಮರಿಮಗನೇ ದುಲಿದುಹ ಅಂತೇಳಿ, ಅವನ ಪರಂಪರೆಯಲ್ಲಿ ಬಂದಂತಹ ದುಲಿದುಹನ ಮಗನೇ ದಿಲೀಪ, ಅವನ ಮಗನಾದಂತಹ ರಘುವಿನಿಂದಲೇ ರಘುವಂಶ ಅಂತನ್ನುವ ಕೀರ್ತಿ ಬಂತು ಅಂತ ಹೇಳ್ತಾರೆ. ಅವನ ಮಗನೇ ಅಜ, ಅಜನ ಮಗನೇ ದಶರಥ, ಅವನ ಪುತ್ರನಾಗಿ ಜಗತ್ತಿಗೆ ಮಾರ್ಗ ತೋರಿದವನೇ ರಾಮಚಂದ್ರ ದೇವರು ಅಂತ ಹೇಳ್ತಾರೆ. ರಾಮನ ಮಗನೇ ಲವಕುಶ, ಅವನ ಮಗನೇ ಅತಿಥಿ, ಅವನ ಪರಂಪರೆಯಲ್ಲಿ ಬಂದಂತಹ ಸುದರ್ಶನನ ಮಗನೇ ಅಗ್ನಿವರ್ಣ. ಈ ಅಗ್ನಿವರ್ಣ ಅಂತನವರು ಕೇವಲ ಭೋಗ
ವೈಭೋಗಗಳಲ್ಲೇ ಮುಳುಗಿ ಕಡೆಗೆ ರೋಗ ರುಜಿನಗಳಗೂಡಾಗಿ ಮರಣವಾಗುವಾಗ ಪ್ರಜೆಗಳಿಗೂ ಸಾಂಕ್ರಾಮಿಕ ರೋಗ ಬಂದಿತೇನು ಅಂತ ತಿಳಿದು ಗಾಬರಿಯಾಗಿ ನನ್ನ ದೇಹ ನೀವು ಭಸ್ಮವನ್ನು ಮಾಡಬೇಡ್ರಿ, ಅಗ್ನಿಯಲ್ಲಿ ಹಾಕಬೇಡ್ರಿ, ಅದನ್ನು ಭೂಮಿಯಲ್ಲಿ ಹೂತು ಹಾಕಬೇಕು ಅಂತ ಹೇಳಿ ಇಂದ್ರಿಯ ಸಂಯಮವನ್ನು ಮೂರ್ತಿಯಾಗಿ ಲೋಕಪೂಜಿತನಾದಂತಹ ರಾಮಚಂದ್ರೆಯಲ್ಲಿ ಅದೇ ವಂಶದಲ್ಲಿ ಬಂದಂತಹ ಇವನೆಲ್ಲಿ ಅಗ್ನಿವರ್ಣೆಯಲ್ಲಿ ಅಂತನ್ನುವಂತೆ ಈ ಹಿರಿಯ ವಂಶ ಅಂದರೆ ಹೇಗಿರುತ್ತದೆ ಅಂತನ್ನುವುದು ತಿಳಿಸಿಕೊಡುತ್ತಾರೆ. ಒಂದೇ ವಂಶದಲ್ಲಿ ಒಬ್ಬನು ಭಾರೀ ಉತ್ತಮವಾದಂತಹ ಕಾರ್ಯ ಮಾಡಿದರೆ ಇನ್ನೊಬ್ಬನು ಬಹಳ ನೀಚವಾದಂತಹ ಕರ್ಮವನ್ನು ಮಾಡ್ತಾನೆ. ಇದೆಲ್ಲವೂ ನಾವು ಪೂರ್ವಜರು ಮಾಡಿದಂತಹ ಪಾಪ ಇರಬಹುದು ಅಥವಾ ಅವರು ಮಾಡಿದ ಪ್ರಾರಬ್ಧ ಕರ್ಮದಿಂದ ಆ ತರಹದ ಕಾರ್ಯವಾಗ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ಭಾರೀ ಉತ್ತಮವಾದ ಕುಲದಲ್ಲಿ ಬಂದು ನಾವು ಆ ಕುಲಕ್ಕೆ ಸರಿಯಾದ ಕರ್ಮಗಳನ್ನು ಮಾಡದೇ ಇದ್ದಾಗ ಇಷ್ಟೆಲ್ಲ ಅನರ್ಥಗಳಾಗ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ಎಂದಿಗೂ ಹಾಗೆ ಜೀವನವನ್ನು ನಡೆಸಬಾರದು ಅಂತನ್ನುವುದನ್ನು ಈ ರಘುವಂಶದ ಕಥೆಯಿಂದ ನಾವು ತಿಳಿಯಬೇಕು ಅಂತ ಹೇಳ್ತಾರೆ. ಅಗ್ನಿವರ್ಣನ ಕಥೆ ಕೆಳಮಟ್ಟದ್ದಾದರೂ ಅವನ ವಂಶ ಯಾರು ನಿಂದನೆ ಮಾಡುವುದಿಲ್ಲ. ಯಾಕೆಂದರೆ ಅವನ ಮೊಮ್ಮಗನಾದಂತಹ ಮರು ಅಂತನ್ನುವನು ಯೋಗದಲ್ಲಿ ಭಾರೀ ಸಾಧನೆಯನ್ನು ಮಾಡಿ ಬದರಿ ಹತ್ತಿರ ಇರುವ ಕಲಾಪ ಅಂತನ್ನುವ ದ್ವೀಪದಲ್ಲಿ ಕಾಲ ಕಳೀತಾನೆ. ಅವರಿಗೆ ಇನ್ನೂ ಪ್ರಸಿದ್ಧವಾದ ಬೃಹದ್ಬಲ ಅಂತನ್ನುವ ಮಗ ಜನ್ಮವನ್ನು ಪಡೆಯುತ್ತಾನೆ. ಅವನ ವಂಶದಲ್ಲಿ ಬಂದವನೇ ನಳ ಮಹಾರಾಜ, ಒಬ್ಬ ವೀರಸೇನನ ಮಗ, ಇನ್ನೊಬ್ಬ ಇಕ್ಷ್ವಾಕು ಕುಲದಲ್ಲಿ ಬಂದವನು. ಹೀಗೆ ಇಕ್ಷ್ವಾಕು ವಂಶಕ್ಕೆ ಅಷ್ಟು ಮಹತ್ವ ಅಂತನ್ನುವುದನ್ನು ತಿಳಿಸ್ತಾರೆ. ಹೀಗೆ ಇಕ್ಷ್ವಾಕು ಕುಲದ ಕೀರ್ತಿವಂತರಾದ ರಾಜರ ಅನೇಕ ಕಥೆಗಳನ್ನು ತಿಳಿಸ್ತಾರೆ. ಒಂದರ್ಥದಲ್ಲಿ ಸೂರ್ಯನನ್ನೇ ಬೆಳಗಿದವರು ಈ ಇಕ್ಷ್ವಾಕು ವಂಶದವರು ಅಂತನ್ನುವಂತೆ ತೋರಿಸ್ತಾರೆ, ಹೇಳುತ್ತಾರೆ. ಅದಿತಿಯ ಮಗನಾದಂತಹ ಶ್ರಾದ್ದದೇವ ಎನಿಸಿದ ಸೂರ್ಯನ ಈ ವಂಶಾವಳಿಯೇ ಪುಷ್ಟಿದಾಯಕವಾದದ್ದು. ಇದನ್ನು ಯಾರು ಪಾರಾಯಣ ಮಾಡುತ್ತಾರೆ ಉತ್ತಮವಾದ ಸಂತಾನವನ್ನು ಅವರು ಪಡೀತಾರೆ ಅಂತ ಹೇಳ್ತಾರೆ. ಹೇಗೆ ಸೂರ್ಯ ಕತ್ತಲೆ ಕಳೆದ ಮೇಲೆ ಅವರು ಉತ್ತಮವಾದ ಬೆಳಕನ್ನು ಕೊಡುತ್ತಾನೆ, ಆಗ ನಮ್ಮ ಪಾಪ ಇದನ್ನು ಯಾರು ಶ್ರವಣ ಮಾಡುತ್ತಾರೆ, ಯಾರು ಇದನ್ನು ಪಾರಾಯಣ ಮಾಡುತ್ತಾರೆ, ಎಲ್ಲ ಪಾಪವನ್ನು ಕಳೆದುಕೊಂಡು ಉತ್ತಮವಾಗಿರತಕ್ಕಂತಹ ಸಂತಾನವನ್ನು ಪಡೀತಾನೆ ಅಂತ ತಿಳಿಸ್ತಾರೆ. ಕೊನೆಗೆ ಸೂರ್ಯನಾರಾಯಣನ ಸಾಯುಜ್ಯವನ್ನು ಕೂಡ ಹೊಂದುತ್ತಾನೆ, ಎಲ್ಲ ಪಾಪಗಳನ್ನು ಕಳೆದುಕೊಳ್ಳುತ್ತಾನೆ. ಆದ್ದರಿಂದ ಅನಾವಶ್ಯಕವಾದ ಚಾಪಲ್ಯವನ್ನು ಕಳೆದುಕೊಂಡು ಪೂರ್ಣ ಆಯುಷ್ಯವಂತನಾಗಿ ಸಾರ್ಥಕವಾದ ಬಾಳನ್ನು ಅವನು ಬಾಳುತ್ತಾನೆ ಅಂತ ವಿಚಾರವನ್ನು ತಿಳಿಸ್ತಾರೆ. ಮುಂದೆ ಶ್ರಾದ್ದದ ವಿಚಾರಗಳನ್ನು ತಿಳಿಸ್ತಾರೆ. ಅದಿತಿಯ ಮಗನಾದಂತಹ ಸೂರ್ಯನಿಗೆ ಶ್ರಾದ್ದದೇವ ಅಂತನೂ ಹೆಸರು. ಜನಮೇಜಯ ಅದರ ಹಿನ್ನೆಲೆಯಲ್ಲಿ ವೈಶಂಪಾಯನರಿಗೆ ಪ್ರಶ್ನೆ ಮಾಡುತ್ತಾನೆ. ಅವರು ಹೇಳುತ್ತಾರೆ, ಭೀಷ್ಮ ಮತ್ತು ಧರ್ಮರಾಜರ ಸಂವಾದದ ಸಾರವನ್ನು ನಿನಗೆ ಹೇಳುತ್ತೇನೆ ಅಂತ ಹೇಳುತ್ತಾರೆ. ಭೀಷ್ಮ ಇವರು ರಣರಂಗದ ಅಧ್ಯಾಯ ಎಲ್ಲ ಮುಗಿದ ಮೇಲೆ ಬಾಣಗಳ ಮೇಲೆ ಮಲಗಿದಂತಹ ಸಂದರ್ಭ, ಶರಪಂಜರದ ಮೇಲೆ ಮಲಗಿರುತ್ತಾರೆ. ಆಗ ಅಲ್ಲಿ ಧರ್ಮರಾಜ ಬಂದು ಕೇಳುತ್ತಾನೆ, ಶ್ರಾದ್ದದ ಬಗೆಗೆ ನನಗೆ ವಿಚಾರವನ್ನು ಹೇಳಬೇಕು ಅಂತ ಹೇಳಿದಾಗ ಅವರು ಹೇಳುತ್ತಾರೆ, ಪಿತೃಗಳಿಗೆಲ್ಲ ಅಧಿಪತಿಯಾದಂಥವರು ನೀನು ಧರ್ಮರಾಜ. ಆದ್ದರಿಂದ ಉತ್ತರಿಸೋರು ಯಾರು ಅಂದರೆ 500 ವರ್ಷಗಳಿಗಿಂತ ಅಧಿಕರಾಗಿರ್ತಕ್ಕಂತಹ ವಯಸ್ಸಾದಂತಹ ಭೀಷ್ಮಾಚಾರ್ಯರು, ಅಷ್ಟು ಶಾಸ್ತ್ರದ ಜ್ಞಾನವನ್ನು ಹೊಂದಿರತಕ್ಕಂಥವ್ರು ಭೀಷ್ಮಾಚಾರ್ಯರು ಅಂತ ತಿಳಿಸ್ತಾರೆ. ಅಂಥೇಳಿಯೇ ನೋಡಿ, ಎಲ್ಲ ವೃತ್ತಗಳಲ್ಲಿ ಭೀಷ್ಮ ಪಂಚಕಕ್ಕೆ ಅಷ್ಟು ಮಹತ್ವ ಇದೆ. ಯಾಕೆಂದರೆ ಅಷ್ಟು ಆ ಭೀಷ್ಮಾಚಾರ್ಯರ ಒಂದು ಕೀರ್ತಿ ಅಂತನ್ನುವುದನ್ನು ಹೇಳ್ತಾರೆ. ಯಾವ ಶಾಸ್ತ್ರಜ್ಞಾನವುಳ್ಳ ವಿದ್ವಾಂಸರ ಸಂಪರ್ಕವುಳ್ಳಂತಹ ಭೀಷ್ಮಾಚಾರ್ಯರು ಅವರ ಒಂದು ಕಾರ್ಯ ಅಂತಂದರೆ ಯಾರು ಮಾತನಾಡಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಉತ್ತಮವಾದಂತಹ ಜ್ಞಾನ ಆ ಭೀಷ್ಮಾಚಾರ್ಯರ ಜ್ಞಾನ ಅಂತ ಹೇಳ್ತಾರೆ. ಧರ್ಮರಾಜ ಕೇಳಿದಾಗ ಭೀಷ್ಮಾಚಾರ್ಯರು ತಮ್ಮ ಉತ್ತರ ಏನು ಅಂತ ಹೇಳದೇನೆ ಸನತ್ ಕುಮಾರರನ್ನ ಮಾರ್ಕಾಂಡೇಯರು ಪ್ರಶ್ನಿಸಿದ ಸಂವಾದವನ್ನೇ ಉದಾಹರಣೆ ಮಾಡಿ ಇಲ್ಲಿ ತಿಳಿಸ್ತಾರೆ. ಅದನ್ನು ಭೀಷ್ಮಾಚಾರ್ಯರು ಇಲ್ಲಿ ಉತ್ತರ ರೂಪವಾಗಿ ಹೇಳುತ್ತಾರೆ. ಜನಮೇಜಯನಿಗೂ ವೈಶಂಪಾಯನರು ಅದನ್ನೇ ಹೇಳ್ತಾರಂತೆ. ಪುಷ್ಟಿ ಕಾಮೇನ ಧರ್ಮಜ್ಞ ಕಥಂ ಪುಷ್ಟಿರವಾಪ್ಯತೆ ಏತದ್ವೈ ಶ್ರೋತುಮಿಚ್ಛಾಮಿ ಕಿಂ ಕುರುವಾಣೋ ನಶೋಚತಿ. ಅಂದರೆ ಯಾರು ವೃದ್ಧಿಯನ್ನು ಪುಷ್ಟಿಯನ್ನು ಅಪೇಕ್ಷಾ ಮಾಡ್ತಾನೆ ಅಂಥವನು ಜೀವನು ಉತ್ತಮ ರೀತಿಯಲ್ಲಿ ಅವನು ಕರ್ಮಗಳನ್ನು ಮಾಡಬೇಕು. ಮಾಡಿದಾಗ ಯಾವ ಶೋಕ ದುಃಖಾದಿಗಳು ಅವನಿಗೆ ಬರೋದಿಲ್ಲ ಅಂತ ಅವನು ತಿಳಿಸ್ತಾರೆ. ಅದಕ್ಕೆ ಹೇಳ್ತಾರೆ, ಶ್ರಾದ್ದೈ ಪ್ರೀಣಾತಿ ಹಿ ಪಿತೃನ್ ಸರ್ವ ಕಾಮ ಫಲೈಸ್ತುಯ ತತ್ಪರ ಪ್ರಯತ ಶ್ರಾದ್ದಿ ಪ್ರೇತ್ಯ ಚೇಹ ಚ ಬೋಧತೆ. ಎಲ್ಲ ಅಪೇಕ್ಷೆಗಳನ್ನು ಬಿಟ್ಟು ಶ್ರಾದ್ದಗಳ ಮೂಲಕವಾಗಿ ಯಾರು ಪಿತೃಗಳನ್ನು ತೃಪ್ತಿಗೊಳಿಸ್ತಾರೆ, ಅಂತಹ ಶ್ರಾದ್ದವನ್ನು ಯಾರು ಆಚರಣೆ ಮಾಡ್ತಾರೆ, ವಿನೀತರಾದಂತಹ ಆ ಜೀವ ಅವನು ಶ್ರಾದ್ದಕರ್ತೃವು ಲೋಕದಲ್ಲಿ
ಉತ್ತಮವಾದ ಆನಂದವನ್ನು ಅನುಭವಿಸ್ತಾನೆ ಅಂತ ತಿಳಿಸ್ತಾರೆ. ತೃಪ್ತರಾದ ಪಿತೃದೇವತೆಗಳು ಪುಣ್ಯ ಬಯಸೋರಿಗೆ ಪುಣ್ಯವನ್ನು ಕೊಡುತ್ತಾರೆ, ಸಂತಾನವನ್ನು ಅಪೇಕ್ಷಾ ಮಾಡೋರಿಗೆ ಉತ್ತಮ ಸಂತಾನವನ್ನು ಕೊಡುತ್ತಾರೆ, ಸಮೃದ್ಧಿಯನ್ನು ಬಯಸೋರಿಗೆ ಸಮೃದ್ಧಿಯನ್ನು ಕೊಡುತ್ತಾರಂತೆ ಪಿತೃದೇವತೆಗಳು ಅಂಥೇಳಿ ಪದ್ಮಪುರಾಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ದೇವ ಕಾರ್ಯಾದ ವಿಮುನೆ ಪಿತೃಕಾರ್ಯಂ ವಿಶಿಷ್ಯತೆ. ನೋಡಿ, ನಾವು ದೇವತಾ ಕಾರ್ಯದಲ್ಲಿ ಏನೋ ಅಲ್ಪ ಸ್ವಲ್ಪ ಮಾಡೋದು, ಹಿಂದೆ ಮುಂದೆ ಎಲ್ಲೂ ಮಾಡಬಾರದು. ಏನೋ ತಪ್ಪಿ ಮಾಡಿದ್ದರೆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದರೆ ಪರಮಾತ್ಮ ಅಚ್ಯುತಾನಮ ಅನಂತಾನಮ ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ ಅಂತ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿದರೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ, ಪರಿಹಾರವಾಗ್ತದೆ. ಆದರೆ ಪಿತೃ ಕಾರ್ಯದಲ್ಲಿ ಎಂದಿಗೂ ಅಪಚಾರವಾಗಬಾರದು ಅಂತ ಅನ್ನೋದನ್ನು ತಿಳಿಸ್ತಾರೆ. ಅಷ್ಟು ಪಿತೃ ಕಾರ್ಯಕ್ಕೆ ಮಹತ್ವ. ಶ್ರಾದ್ದಾದಿ ಕರ್ಮಗಳನ್ನು ಮಾಡ್ತಾ ಇರುವಾಗ ಅಲ್ಲಿ ಅನೇಕ ವಿಚಾರಗಳನ್ನು ಹೇಳ್ತಾರೆ. ಶ್ರಾದ್ದಾದಿ ಕರ್ಮಗಳಲ್ಲಿ ಎಂತಹ ಪಾತ್ರೆಗಳನ್ನು ಉಪಯೋಗ ಮಾಡಬೇಕು, ಯಾವ ಯಾವ ಅಡಿಗೆಗಳನ್ನು ಮಾಡಬೇಕು, ಬ್ರಾಹ್ಮಣರನ್ನು ಹೇಗೆ ಆಹ್ವಾನ ಕೊಡಬೇಕು, ಹಾಗೆ ಸರಿಯಾದ ರೀತಿಯಲ್ಲಿ ನಮ್ಮ ಯಥಾಶಕ್ತಿಯಾಗಿ ಉತ್ತಮ ರೀತಿಯಲ್ಲಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿದಾಗ ಪಿತೃದೇವತೆಗಳ ಅನುಗ್ರಹ ಅತ್ಯಂತ ಶೀಘ್ರ. ಆ ಕರ್ಮ ಆಯಿತು ಅಂದರೆ ಆಗಲೇನೆ ಅವರ ಅನುಗ್ರಹ ಅಂತೆ, ಅಷ್ಟು ಅನುಗ್ರಹ ಅವರದು ಅಂತರುವುದನ್ನು ತಿಳಿಸ್ತಾರೆ. ಹಾಗೆ ಇಲ್ಲಿ ಮತ್ತೆ ಪ್ರಶ್ನೆ ಮಾಡ್ತಾರೆ, ಅವರವರ ಸುಖ ದುಃಖಗಳಿಗೆ ಅವರವರ ಕರ್ಮಗಳು ಕಾರಣ ಅಂತರವನ್ನು ಹೇಳುತ್ತಾರೆ. ಆದ್ದರಿಂದ ಸ್ವರ್ಗ ನರಕಗಳಿಗೂ ಅದರಂತೆಯೇ ಹೋಗ್ತಾರೆ. ಇಲ್ಲಿ ನೀಡಿದ ಪಿಂಡಗಳು ಪಿತೃಗಳಿಗೆ ಹೇಗೆ ಹೋಗ್ತದೆ ಅಂತ ಕೇಳಿದಾಗ ಪಿತೃದೇವತೆಗಳ ಮುಖಾಂತರವಾಗಿ ಆಹಾರಾದಿಗಳು ಸೇರ್ತವೆ. ನಮಗನಿಸ್ತದೆ, ಹಾಗಾದರೆ ನಮ್ಮ ಮನೆಯಲ್ಲಿ ಶ್ರಾದ್ದವನ್ನು ಮಾಡ್ತೇವೆ, ಮನೆಯಲ್ಲಿ ಪಿತೃದೇವತೆಗಳನ್ನು ನಾವು ದರ್ಭ ಇಟ್ಟು ಏನೋ ಆವಾಹನೆ ಮಾಡ್ತೇವೆ, ಪಿತೃದೇವತೆಗಳು ಹೇಗೆ ಬರ್ತಾರೆ ಅಂದರೆ ಅನೇಕ ಪದ್ಮಪುರಾಣ ಬೇರೆ ಬೇರೆ ಪುರಾಣಗಳಲ್ಲಿ ಹೇಳ್ತಾರೆ. ನಾವು ಬ್ರಾಹ್ಮಣರನ್ನು ಏನು ಕರೆದಿರುತ್ತೇವೆ, ಬ್ರಾಹ್ಮಣರ ದ್ವಾರ ಪಿತೃದೇವತೆಗಳು ಮನೆಯಲ್ಲಿ ಬರುತ್ತಾರೆ. ಹೋದಂತಹ ನಮ್ಮ ತಂದೆ ತಾಯಿ ಯಾರೂ ಬರೋದಿಲ್ಲ. ಪಿತೃದೇವತೆಗಳು ಅಂತನ್ನುವ ಒಂದು ದೇವತೆಗಳ ಗಣ, ಆ ಪಿತೃದೇವತೆಗಳೇ ಬರುತ್ತಾರೆ. ಅವರಿಗೆ ನಾವು ಎಲ್ಲವನ್ನು ಮಾಡೋದು. ಆ ಪಿತೃದೇವತೆಗಳು ನಮ್ಮ ಪಿತೃಗಳು ಯಾವುದೇ ಯೋನಿಯಲ್ಲಿರಲಿ, ಯಾವುದೇ ಜನ್ಮವನ್ನು ಪಡೆದಿರಲಿ, ಅವರಿಗೆ ಅಲ್ಲಿ ಏನು ಬೇಕೋ ಅದನ್ನು ಅವರಿಗೆ ಅಲ್ಲಿ ಒಯ್ದು ಮುಟ್ಟಿಸ್ತಾರಂತೆ. ಆದ್ದರಿಂದ ಆ ಪಿತೃಗಳ ಉದ್ದೇಶವಾಗಿ ಆ ಕಾರ್ಯವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಕಸ್ಮಾತ್ ಪಿತೃಗಳೇ ನರಕದಲ್ಲಿದ್ದರೆ ನಮಗೆ ಒಳ್ಳೆಯ ಫಲ ಹೇಗೆ ಕೊಟ್ಟಾರೆ ಅಂತ ನಮಗೆ ಪ್ರಶ್ನೆ ಬಂದರೆ, ಪಿತೃಗಳು ನರಕದಲ್ಲಿದ್ದರೂ ಪಿತೃದೇವತೆಗಳು ಸ್ವರ್ಗವಾಸಿಗಳು. ಆದ್ದರಿಂದ ಪಿತೃಗಳು ಅಂತಂದರೆ ಮರಣ ಹೊಂದಿರುವ ನಮ್ಮ ಹಿರಿಯರು ಅಥವಾ ಬೇರೆಯವರು ಅಲ್ಲ, ದೇವತಾ ಗಣ ಪಿತೃದೇವತೆಗಳು ಅಂದರೆ. ಆದ್ದರಿಂದ ಕೆಲವೊಮ್ಮೆ ಸ್ವರ್ಗದಲ್ಲಿರುವ ದೇವತೆಗಳು ಸಹ ಪಿತೃಗಳನ್ನು ಆರಾಧಿಸ್ತಾರೆ ಅಂದ ಮೇಲೆ ಆ ಪಿತೃಗಳು ಎಷ್ಟು ಮಹತ್ವ ಇದೆ ಅಂತನ್ನುವುದನ್ನು ನಾವು ತಿಳಿಯಬೇಕು. ಅಷ್ಟು ಉತ್ತಮರಾಗಿರ್ತಕ್ಕಂಥವರು ಪಿತೃದೇವತೆಗಳು ಅಂತ ಹೇಳ್ತಾರೆ. ಆದ್ದರಿಂದ ನಾವು ಶ್ರದ್ಧೆಯಿಂದ ಮಾಡಿದ ಕಾರ್ಯ, ನಮಗೆ ಉದ್ದೇಶಿಸಲ್ಪಟ್ಟ ಯಾವ ಉದ್ದೇಶವಾಗಿ, ಯಾವ ತಂದೆನೋ ತಾಯಿನೋ ಅವರ ಉದ್ದೇಶವಾಗಿ ಮಾಡಿದಂತಹ ಕಾರ್ಯ ಇದು ಉತ್ತಮವಾದ ಫಲವನ್ನು ತಂದುಕೊಡುವುದರಲ್ಲಿ ಯಾವ ಸಂಶಯ ಇಲ್ಲ ಅಂತ ತಿಳಿಸ್ತಾರೆ. ಭೀಷ್ಮಾಚಾರ್ಯರು ಒಮ್ಮೆ ಶ್ರಾದ್ದವನ್ನು ಮಾಡಬೇಕು ಅಂತ ವಿಚಾರವನ್ನು ಮಾಡಿ, ಭಾರಿ ಉತ್ತಮರಾಗಿರ್ತಕ್ಕಂಥವರು, ತಂದೆಗಾಗಿ ರಾಜ್ಯವನ್ನೇ ಬಿಟ್ಟವರು, ವಿವಾಹವನ್ನೇ ಆಗದೇ ಇರತಕ್ಕಂಥವರು, ಅಖಂಡ ಬ್ರಹ್ಮಚಾರಿಯಾಗಿರ್ತಕ್ಕಂಥವರು ಶ್ರಾದ್ದವನ್ನು ಮಾಡಬೇಕು ಅಂತ ಶ್ರಾದ್ದವನ್ನು ಮಾಡ್ತಾ ಇರುವಾಗ ಪಿಂಡವನ್ನು ಕೊಡಬೇಕು, ಪಿಂಡವನ್ನು ಇಡಬೇಕು ಅಂತ ಆದಾಗ ಶಂತನು ಮಹಾರಾಜನ ಕೈ ಭೂಮಿಯಿಂದ ಮೇಲೆ ಬರ್ತದಂತೆ. ಭೂಮಿಯಿಂದ ಮೇಲೆ ಬಂದಾಗ ನನ್ನ ಕೈಯಲ್ಲೇ ಕೊಡು ಅಂತ ಕೇಳಿದಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ಸಾಧ್ಯ ಇಲ್ಲ, ಕೈಯಲ್ಲಿ ಕೊಡೋದಿಲ್ಲ, ನಾನು ಭೂಮಿಯ ಮೇಲೆ ಇಡ್ತೇನೆ ಅಂತ ಹೇಳಿದಾಗ ಶಂತನು ಮಹಾರಾಜ ಹೇಳ್ತಾನಂತೆ, ನಿನ್ನಂತಹ ಮಗನನ್ನು ಪಡೆದದ್ದು ನನ್ನ ಜನ್ಮ ಸಾರ್ಥಕವಾಯಿತು ಅಂತ ಹೇಳ್ತಾನಂತೆ ಶಂತನು ಮಹಾರಾಜ. ಯಾಕೆ ಅಂತಂದರೆ ಅಷ್ಟು ಧರ್ಮವನ್ನು ತಿಳಿದಿರ್ತಕ್ಕಂಥವನು. ಎಂದಿಗೂ ಶ್ರಾದ್ದವನ್ನು ಯಾಕೆ ಭೂಮಿಯ ಮೇಲೆ ಪಿಂಡಾದಿಗಳನ್ನು ಕೊಡಬೇಕು ಅಂದರೆ ಅಲ್ಲಿಯೇ ಅದು ಧರ್ಮವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಹಾಗೆ ಭೀಷ್ಮಾಚಾರ್ಯರು ಕೂಡ ಅಷ್ಟು ಉತ್ತಮವಾದಂತಹ ಶಾಸ್ತ್ರವನ್ನು ತಿಳಿದವರು. ಸ್ವತಃ ತಂದೆಯ ಕೈ ಬಂದರೂ ಅವರು ಅಲ್ಲಿ ಪಿಂಡಾದಿಗಳನ್ನು ಕೊಡೋದಿಲ್ಲ. ಯಾಕೆಂದರೆ ಗೊತ್ತಾಗ್ತದೆ ಅವರಿಗೆ, ಆ ಹಾಕಿದಂತಹ ಉಂಗುರ ಇದೆಲ್ಲವನ್ನು ನೋಡಿದ ನನ್ನ ತಂದೆಯೇ ಕೈ ಅಂತ ಗೊತ್ತಾದಾಗ ಆಗ ಶಂತನು ಹೇಳ್ತಾರೆ, ಇಲ್ಲ ನನ್ನ ಕೈಯಲ್ಲಿ ಕೊಡಬೇಕು ಅಂತ ಹೇಳಿದಾಗ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಆಗ ಶಂತನು ಮಹಾರಾಜ ಹೇಳ್ತಾನಂತೆ, ತ್ವಯಾ ದಾಯಾದವಾನಸ್ವಿ ಕೃತಾರ್ಥೋ ವೃತ್ರಚಯ ಚ ಸತ್ಪುತ್ರೇಣ ತ್ವಯಾ ಪುತ್ರ ಧರ್ಮಜ್ಞೇನ ವಿಪಶ್ಚಿತ. ನಿನ್ನಂತಹ ಮಗನನ್ನು ಪಡೆದಿದ್ದ ನನ್ನ ಜನ್ಮ ಸಾರ್ಥಕವಾಯಿತು. ಅಂದರೆ ಮಕ್ಕಳು ಹೇಗಿರಬೇಕು ಅಂತನ್ನುವುದನ್ನು ನೋಡಿ, ಒಂದಲ್ಲ ಎರಡಲ್ಲ ಅನೇಕ ರೀತಿಯಾಗಿ ಉದಾಹರಣೆ ಮಾಡಿ ನಮಗೆ ತಿಳಿಸಿಕೊಡುತ್ತಾರೆ. ತಂದೆಯಾಗಿದ್ದಕ್ಕೆ ನನಗೆ ಉತ್ತಮವಾದ ಫಲ ಸಿಕ್ಕಿತು. ಇಂತಹ ಜ್ಞಾನವನ್ನು ಪಡೆದಂತಹ ಮಗ, ಒಳ್ಳೆ ಧರ್ಮವನ್ನು ಆಚರಣೆ ಮಾಡುವಂತಹ ನೀನು, ನಿನ್ನಿಂದ
ಈ ಭೂಲೋಕದಲ್ಲಿ ಎಲ್ಲ ಲೋಕದಲ್ಲಿಯೂ ನಾನು ಪುಣ್ಯವನ್ನು ಪಡೆಯುತ್ತೇನೆ ಅಂತರುವುದನ್ನು ಆ ಶಂತನು ಮಹಾರಾಜ ಹೇಳ್ತಾನಂತೆ. ಆದ್ದರಿಂದ ಧರ್ಮ ಕಾರ್ಯಗಳಲ್ಲಿ ಶ್ರದ್ಧಾ ನಂಬಿಕೆ ಬರಲಿಕ್ಕಾಗಿ ಈ ಎಲ್ಲ ಪ್ರಶ್ನೆಗಳನ್ನು ನಾನು ಮಾಡಿದ್ದೇನೆ ಅಂತರುವುದನ್ನು ತಿಳಿಸ್ತಾರೆ. ಆದ್ದರಿಂದ ಧರ್ಮ ಕಾರ್ಯ, ಸತ್ಕಾರ್ಯ, ಪುಣ್ಯ ಕಾರ್ಯ ಇವುಗಳನ್ನು ಯಾರು ಇನ್ನೊಬ್ಬರಿಗೆ ಪ್ರೇರಣೆಯಾಗುವಂತೆ ಮಾಡ್ತಾರೆ ಅಥವಾ ಇನ್ನೊಬ್ಬರಿಗೆ ನಾವು ಮಾಡುವ ಧರ್ಮ ಕಾರ್ಯದಿಂದ ಇನ್ನೊಬ್ಬರಿಗೆ ಪ್ರೇರಣೆಯಾಗುವಂತೆ ನಾವು ಮಾಡಿದಾಗ ಅವರು ಮಾಡಿದಾಗ ನಾವು ಮಾಡಿದ್ದಂತೂ ನಮಗೆ ಪುಣ್ಯ ಬಂದೇ ಬರ್ತದೆ. ಅವರು ಇನ್ನೊಬ್ಬರು ಅದನ್ನು ಪ್ರೇರಣಾ ಮಾಡಿ ಇನ್ನೊಬ್ಬರು ಮಾಡಿದರೆ ಅವರು ಮಾಡಿದ್ದು ಪುಣ್ಯ ನಮಗೆ ಬರ್ತದಂತೆ. ಅಷ್ಟು ಆ ಪ್ರೇರಣೆಗೆ ಇರುವಂತಹ ಮಹತ್ವ ಅಂತ ಹೇಳ್ತಾರೆ. ಆದ್ದರಿಂದ ಯಾರು ಪ್ರೇರಿಸಿ ಪೋಷಿಸಿ ಸತ್ಕಾರ ಮಾಡುತ್ತಾರೋ ಅವರಿಗೆ ಆ ಕಾರ್ಯದ 4ನೇ 1 ಭಾಗ ಅವರಿಗೆ ಬರ್ತದೆ ಅಂತ ಹೇಳ್ತಾರೆ. ಅಂಥೇಳಿ ಏನೇ ಯಾರೇ ಮರಣ ಹೊಂದಿದಾಗ ಅಲ್ಲಿ ಏನು ಮಾಡಬೇಕು ಅಂತನ್ನೋದು ಗೊತ್ತಿರೋದಿಲ್ಲ ಅವರಿಗೆ. ನೀವು ಉಳಿದ ಸಮಯಕ್ಕೆ ಹೋಗ್ತೀರೋ ಬಿಡುತ್ತೀರೋ, ಯಾರೋ ಒಬ್ಬರು ಮನೆಯಲ್ಲಿ ಮರಣವಾಗಿದೆ ಅಂದರೆ ಅಂತಹ ಸಮಯದಲ್ಲಿ ಮೊದಲು ಹೋಗಬೇಕಂತೆ. ಹೋಗಿ ಅಲ್ಲಿ ಏನು ಬೇಕು ವ್ಯವಸ್ಥೆಗಳು ಅಥವಾ ಏನು ಅವ್ರಿಗೆ ಏನು ಗೊತ್ತಿರೋದಿಲ್ಲ, ಆ ಸಮಯದಲ್ಲಿ ಏನು ಮಾಡಬೇಕು ಏನು ಅಂತ ಗೊತ್ತಿರೋದು, ಅಂತಹ ಸಮಯದಲ್ಲಿ ಹೋಗಿ ಆ ತರಹದ ವ್ಯವಸ್ಥೆಯನ್ನು ಮಾಡೋದಾಗಲಿ ಅವರಿಗೆ ಸಹಾಯ ಮಾಡೋದನ್ನು ಮಾಡಿದರೆ ಭಾರೀ ಪುಣ್ಯ ಬರ್ತದಂತೆ ಆ ವ್ಯಕ್ತಿಗೆ. ಅಷ್ಟು ಅದಕ್ಕೆ ಮಹತ್ವವನ್ನು ಹೇಳಿದ್ದಾರೆ. ಆದ್ದರಿಂದ ಹಾಗೆ ನಿಯಮಗಳೆಲ್ಲ ಯಾವ ಉತ್ತಮ ನಿಯಮಗಳನ್ನು ಆಚರಣೆ ಮಾಡಬೇಕು. ಯಾರು ಯಾವ ನಿಯಮಗಳಿಲ್ಲದೇನೆ ಬೇಜವಾಬ್ದಾರಿಯಿಂದ ಜೀವನವನ್ನು ನಡೆಸ್ತಾರೆ ಅಂಥವರು ಆ 4ನೇ 1 ಭಾಗದ ಪಾಪವನ್ನು ಅನುಭವಿಸ್ತಾನೆ ಅಂತ ನಮ್ಮ ವಿಚಾರವನ್ನು ತಿಳಿಸ್ತಾರೆ. ಆದ್ದರಿಂದ ತಿಳಿದವರು ವಿಧಿವತ್ತಾಗಿ ಆಚರಣೆ ಮಾಡಿದಾಗ ಉಳಿದವರಿಗೂ ಅದು ಮಾರ್ಗದರ್ಶನವಾಗ್ತದೆ. ಆದ್ದರಿಂದ ನಮ್ಮ ಜೀವನ ಹೇಗಿರಬೇಕು ಅಂದರೆ ಕೊನೆಯ ಪಕ್ಷ ಇನ್ನೊಬ್ಬರಿಗೆ ಮಾರ್ಗದರ್ಶನವಾಗ್ತದೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾವಾದರೂ ಉತ್ತಮ ರೀತಿಯಲ್ಲಿ ನಮ್ಮ ಇನ್ನೊಬ್ಬರಿಗಾಗದೇ ಇದ್ದರೂ ನಮ್ಮ ಮಕ್ಕಳಿಗಾದರೂ ಮಾರ್ಗದರ್ಶನವಾಗುವಂತೆ ಜೀವನವನ್ನು ನಡೆಸಬೇಕು ಅಂತ ತಿಳಿಸ್ತಾರೆ. ಶ್ರಾದ್ದವನ್ನು ಶ್ರದ್ಧೆಯಿಂದ ಆಚರಣೆ ಮಾಡಬೇಕು. ನೀನು ಶ್ರದ್ಧೆಯಿಂದ ಆಚರಿಸಿದ ಈ ಕರ್ಮ ನನಗೆ ಅತ್ಯಂತ ಸಂತೋಷವಾಗಿದೆ. 3 ಲೋಕಗಳಲ್ಲಿ ಯಾರಿಗೂ ಸಿಗದ ವರವನ್ನು ನಾನು ನಿನಗೆ ಕೊಡುತ್ತೇನೆ ಅಂತ ಹೇಳ್ತಾರೆ. ಎಲ್ಲಿಯವರೆಗೆ ನೀನು ಬದುಕಬೇಕು ಅಂತ ಅಪೇಕ್ಷೆ ಮಾಡ್ತೀವಿ ಅಲ್ಲಿಯವರೆಗೆ ನಿನಗೆ ಮರಣ ಬರೋದಿಲ್ಲ ಅಂತ ವರವನ್ನು ಕೊಡುತ್ತಾರಂತೆ. ನೀನು ಯಾವಾಗ ಅಂದರೆ ಮರಣವೂ ನಿನಗೆ ಅನುಮತಿಯನ್ನು ಕೇಳಿ ಬರಬೇಕು. ಹಾಗೆ ಆ ಶಂತನು ಮಹಾರಾಜ ಅಲ್ಲಿ ವರವನ್ನು ಕೊಡುತ್ತಾರಂತೆ. ಭೀಷ್ಮರು ತಂದೆಯೇ ನಿನ್ನ ಅನುಗ್ರಹದಿಂದಲೇ ನನ್ನ ಜನ್ಮ ಸಾರ್ಥಕ ಅಂತ ಹೇಳುತ್ತಾರೆ. ಆದ್ದರಿಂದ ಶ್ರಾದ್ದದ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತಾರಂತೆ. ಆಗ ಶಂತನು ಮಹಾರಾಜ ಉತ್ತರವನ್ನು ಕೊಡುತ್ತಾರಂತೆ. ಸ್ವರ್ಗದಲ್ಲಿರುವ ಪಿತೃದೇವತೆಗಳು ಆದಿದೇವನಾದ ಬ್ರಹ್ಮದೇವರ ಮಕ್ಕಳು, ಅವರನ್ನು ದೇವತೆಗಳು, ಅಸುರರು, ಮನುಷ್ಯರು, ಯಕ್ಷರು, ನಾಗರು, ಗಂಧರ್ವರು, ಕಿನ್ನರು, ಮಹಾಸರ್ಪರು ಎಲ್ಲರೂ ಪೂಜೆ ಮಾಡುತ್ತಾರೆ ಪಿತೃದೇವತೆಗಳನ್ನು. ಕೇವಲ ಅವರ ನಾಮಗೋತ್ರಗಳನ್ನು ಉಚ್ಚಾರ ಮಾಡಿ ಆರಾಧನೆ ಮಾಡಿದರೂ ಸಾಕು, ಅವರು ನಮ್ಮನ್ನು ಸ್ವರ್ಗಸ್ಥರಾದ ನಮ್ಮ ಹಿರಿಯರನ್ನು ತೃಪ್ತಿ ಮಾಡುತ್ತಾರೆ. ಆದ್ದರಿಂದ ಇನ್ನೂ ಹೆಚ್ಚಿನ ವಿವರಗಳಿಗಾಗಿ ಪಿತೃಭಕ್ತನು ಆತ್ಮಜ್ಞಾನಿಯಾದ ಇವತ್ತು ಶ್ರಾದ್ದದಲ್ಲಿ ಅನುಗ್ರಹಿಸಲು ಬಂದಿರುವ ಮಾರ್ಕಾಂಡೇಯರನ್ನು ನೀನು ಅವಶ್ಯವಾಗಿ ಕೇಳಬೇಕು ಅಂತ ಹೇಳಿದಾಗ ಮಾರ್ಕಾಂಡೇಯರು ತಾವೇ ಅನುಭವಿಗಳು ಅನ್ನೋದೇನೆ ತಮಗೂ ಸನತ್ಕುಮಾರರಿಗೂ ಆದ ಸಂವಾದವನ್ನೇ ನಾನು ಹೇಳ್ತೇನೆ ಅಂತ ಮಾರ್ಕಾಂಡೇಯರು ಹೇಳ್ತಾರಂತೆ. ಭೀಷ್ಮ, ನನ್ನನ್ನು ಎಲ್ಲರೂ ಚಿರಂಜೀವಿ ಅಂತ ಕರೀತಾರೆ. ಇದಕ್ಕೆ ಕಾರಣ ಅಂದರೆ ಪಿತೃಪ್ರಸಾದ, ಪಿತೃದೇವತೆಗಳ ಅನುಗ್ರಹ. ಆದ್ದರಿಂದಲೇ ನನಗೆ ಇಂತಹ ಕೀರ್ತಿ ಬಂದಿದೆ. ಅಹಂ ಪಿತೃಪ್ರಸಾದ ತ್ವಯಿ ದೀರ್ಘಾಯುಷ್ಯಂ ಅವಾಪ್ತವಾನ್. ಆದ್ದರಿಂದ ಪಿತೃದೇವತೆಗಳ ಅನುಗ್ರಹ ಇಲ್ಲದೆ ಇದ್ದರೆ ನನಗೆ ದೀರ್ಘಾಯುಷ್ಯ ಅಂತ ಇರಲಿಕ್ಕೆ ಸಾಧ್ಯ ಇಲ್ಲ. ಮಾರ್ಕಾಂಡ ನನ್ನನ್ನು ಯಾರು ಚಿರಂಜೀವಿತ್ವ ಅಂಥೇಳಿ ಯಾರೂ ನನ್ನ ಕರೀತಾನೆ ಇರಲಿಲ್ಲ. ಅಂದರೆ ಪಿತೃದೇವತೆಗಳ ಅನುಗ್ರಹ ಅಷ್ಟು ಇರುತ್ತದೆ ಅಂತ ತಿಳಿಸ್ತಾರೆ. ನಾನು ಮೇರು ಪರ್ವತದ ಉತ್ತರದಲ್ಲಿ ವಿಮಾನದಲ್ಲಿ ಬರುವುದನ್ನು ಕಂಡೆ. ಅಲ್ಲಿ ಬೆಳಗುತ್ತಾ ಬಂದ ಬೆರಳಿನಷ್ಟು ಉದ್ದವಿದ್ದ ಒಬ್ಬ ಮಹಾತ್ಮನನ್ನು ಕಂಡೆ. ಏನೋ ಮುಸುಕು ಸ್ವಲ್ಪ ತೇಜಸ್ಸು ಅಷ್ಟು ಮಾತ್ರ ಕಂಡಾಗ ಆ ಋಷಿಗಳೇ ಹೇಳಿದರು, ಮಾರ್ಕಾಂಡೇಯ, ನೀನು ಇನ್ನು ತಪಸ್ಸು ಸರಿಯಾಗಿ ಮಾಡಿಲ್ಲ, ಆದ್ದರಿಂದಲೇ ನಾನು ಯಾರು ಅಂತ ನಿನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ, ನಾನು ದೇವತೆಗಳಲ್ಲಿ ಸನತ್ಕುಮಾರ ಎನಿಸಿದ ಬ್ರಹ್ಮಪುತ್ರ. ನನಗೆ ಇನ್ನೂ 7 ಜನ ತಮ್ಮಂದಿರಿದ್ದಾರೆ. ಕ್ರತು, ವಸಿಷ್ಠ, ಪುಲಹ, ಪುಲಸ್ತ್ಯ, ಅತ್ರಿ, ಅಂಗೀರಸ, ಮರೀಚಿ ಅಂತ. ಇವರು ಸಪ್ತಋಷಿಗಳು ಅಂತ ಲೋಕಗಳಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥವರು. ಮಾರ್ಕಾಂಡೇಯರಿಗೆ ಹೇಳ್ತಾರೆ, ನನ್ನನ್ನು ಸನತ್ಕುಮಾರ ಅಂತ ಕರೀತಾರೆ. ಎಲ್ಲರಿಗೂ ನಿತ್ಯ ಯುವಕನಾದ್ದರಿಂದ ನನ್ನ ಹೆಸರು ಸನತ್ಕುಮಾರ. ಮಾರ್ಕಾಂಡೇಯ, ನಿನ್ನ ತಪಸ್ಸಿಗೆ ನನಗೆ ಸಂತೋಷವಾಗಿದೆ. ನಿನಗೆ ಯಾವ ಅಪೇಕ್ಷೆಯನ್ನು ನಾನು ಪೂರ್ತಿ ಮಾಡಲಿ ಅಂತ ಸನತ್ಕುಮಾರರು ಮಾರ್ಕಾಂಡೇಯರಿಗೆ ಕೇಳ್ತಾರಂತೆ. ಆಗ ಹೇಳ್ತಾರೆ, ಚತುರ್ಮುಖ ಬ್ರಹ್ಮದೇವರು ದೇವತೆಗಳನ್ನು ಸೃಷ್ಟಿ ಮಾಡಿದರು. ಆಗ ಆ ದೇವತೆಗಳು ಕೇವಲ ಫಲಗಳನ್ನು ಅಪೇಕ್ಷೆ ಮಾಡಿ ತಮ್ಮ ತಮ್ಮ ಪೂಜೆಯಲ್ಲಿಯೇ ರತರಾದರು. ಕೇವಲ ಸುಖದಲ್ಲೇ ಮುಳುಗಿ ಯಾರೂ ಜ್ಞಾನದ ಕಡೆ ಮುಖವನ್ನೇ ಮಾಡಲಿಲ್ಲಂತೆ. ಆಗ ಚತುರ್ಮುಖ ಬ್ರಹ್ಮ
ಬ್ರಹ್ಮದೇವರು ದೇವತೆಗಳಿಗೆ ಶಾಪವನ್ನು ಕೊಡುತ್ತಾರೆ. ಅವರಲ್ಲಿ ನೀವೆಲ್ಲರೂ ಜ್ಞಾನಹೀನರಾಗಿ ಹೋಗಬೇಕು ಅಂತ ಶಾಪ ಕೊಟ್ಟಾಗ ಅವರಿಗೆ ಯಾವುದು ತಿಳಿತಾ ಇರಲಿಲ್ಲ. ಕೊನೆಗೆ ದಾರಿ ತಪ್ಪಿ ಆಗ ಶಾಪಕ್ಕೊಳಗಾದ ದೇವತೆಗಳು ಪುನಃ ಬ್ರಹ್ಮದೇವರ ಬಳಿಗೆ ಹೋಗಿ ಶಾಪ ವಿಮೋಚನೆ ಕೇಳಿದಾಗ ಆಗ ಬ್ರಹ್ಮದೇವರು ಕರುಣೆ ತೋರಿ ಆ ದೇವತೆಗಳಿಗೆ ಹೇಳ್ತಾರಂತೆ, ನೀವು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು. ಯಾಕೆಂದರೆ ನನ್ನ ನಿಯಮವನ್ನು ನೀವು ಮೀರಿ ನಡೆದಿರಿ. ಆದ್ದರಿಂದ ಪ್ರಾಯಶ್ಚಿತ್ತ ಎಂಬುದನ್ನು ನಿಮ್ಮ ಮಕ್ಕಳನ್ನು ಕುರಿತು ನೀವು ಕೇಳಬೇಕು ಅಂತ ಹೇಳಿದಾಗ ನಿಮಗೆ ಪುನಃ ಹಿಂದೆ ಇದ್ದಂತಹ ಜ್ಞಾನ ಬರುತ್ತದೆ ಅಂತ ಹೇಳಿದಾಗ ಆಗ ಅವರು ಮಕ್ಕಳ ಬಳಿ ಬಂದು ಕೇಳುತ್ತಾರೆ. ಅವರು ಹೇಳಿದ್ದು ಹೇಗೆ ಅಂದರೆ, ಧರ್ಮವಂತರಾದ ಮನುಜರು ಪ್ರಾಯಶ್ಚಿತ್ತವನ್ನು ಮಾತುಗಳಿಂದ ತಪ್ಪಾಯಿತು ಅಂತ ಜೋರಾಗಿ ಹೇಳಿ ಪರಿಹಾರವಾದಂತೆ ಕೇಳಬೇಕಂತೆ. ಯಾರು ಮನದಲ್ಲಿ ನೊಂದು ಕಟ್ಟೆಚ್ಚರದಿಂದ ಮುಂದೆ ನಡೆಯೋದಿಲ್ಲ ಅಂಥವರು ಮತ್ತೆ ಪಾಪಗಳನ್ನು ಮಾಡ್ತಾರೆ. ಕರ್ಮ ಪರೋಪಕಾರ ಭಗವದಾರಾಧನೆ ಸೇವಾ ಕಣ್ಣುಗಳ ಮೂಲಕವಾಗಿ ಅಂದರೆ ದಾನ ಮೊದಲಾದವುಗಳನ್ನು ಮಾಡಿ ತಪಸ್ವಿಗಳಿಗೆ ಸಂತೋಷ ತರುವುದಾಗಲಿ ಅಥವಾ ಪುಣ್ಯಕ್ಷೇತ್ರಗಳ ದರ್ಶನದಿಂದ ಪಾಪ ಕಳೆದುಕೊಳ್ಳುವುದಾಗಲಿ ಹೀಗೆ ಮಾಡಬೇಕು. ಆದ್ದರಿಂದ ಅವರು ಹೇಳ್ತಾರೆ, ಮಕ್ಕಳೇ ಇದೆಲ್ಲ ತಿಳಿದ ದೇವತೆಗಳಾದ ನೀವು ಪ್ರಾಯಶ್ಚಿತ್ತವನ್ನು ತಿಳಿದಿದ್ದೀರಿ, ನಿಮಗೆ ಜ್ಞಾನ ಬಂದಿದೆ, ನೀವಿನ್ನೂ ಹಿಂದೆ ಹೋಗಬೇಕು ಅಂತ ಹೇಳಿದಾಗ ಅವರು ಮಕ್ಕಳೇ ಅಂತ ಯಾವಾಗ ಹೇಳಿದರೂ ಅವರಿಗೆ ಅಪಮಾನವಾಗ್ತದೆ. ಯಾಕಂದರೆ ಅವರು ಅವರ ತಂದೆ ತಾಯಿಗಳು. ಆದ್ದರಿಂದ ಕೊನೆಗೆ ಮಕ್ಕಳೇ ಅಂತ ಹೇಳಿದ್ದರಿಂದ ಜೋರಾಗಿ ಕುಗ್ಗಿದ್ದರಿಂದ ಅವಮಾನವೂ ಆಯಿತು. ಆದರೆ ತಂದೆಯಾದ ನಮ್ಮನ್ನು ನೀವು ಮಕ್ಕಳೇ ಅಂತ ಹೇಗೆ ಕರೆದ್ರಿ ಅಂತ ಮುಜುಗರವೂ ಆಯಿತು ಅಂತ ಹೇಳಿದಾಗ ಮತ್ತೆ ಬ್ರಹ್ಮದೇವರ ಬಳಿಗೆ ಬರ್ತಾರೆ, ಎಲ್ಲವನ್ನು ಹೇಳ್ತಾರೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ಮಕ್ಕಳೇ ಅಂತ ಕರೆದಿರುವುದೇ ನಿಮಗೆ ಸರಿಯಾದದ್ದಿದೆ. ನೀವುಗಳು ಶರೀರ ನೀಡಿದ್ದರಿಂದ ಅವರು ನಿಮಗೆ ಮಕ್ಕಳು, ಹಾಗೆಯೇ ನಿಮ್ಮ ಮಕ್ಕಳು ನಿಮಗೆ ಜ್ಞಾನವನ್ನು ನೀಡಿದ್ದರಿಂದ ನೀವು ಅವರಿಗೆ ಮಕ್ಕಳು ಅಂತನ್ನುವುದನ್ನು ಬ್ರಹ್ಮದೇವರು ತಿಳಿಸ್ತಾರೆ. ಯೂಯಂ ಶರೀರಕರ್ತಾರ ತೇಷಾಂ ದೇವಾ ಭವಿಷ್ಯತ್ ತೇತು ಜ್ಞಾನ ಪ್ರದಾತಾರ ಪಿತರೋ ಓ ನ ಸಂಶಯ. ಆದ್ದರಿಂದ ನೀವು ಪರಸ್ಪರ ಪಿತೃಗಳು, ಅವರು ನಿಮಗೆ ತಂದೆ, ನೀವು ಅವರಿಗೆ ತಂದೆ ಅಂತನ್ನುವಂತೆ ಬ್ರಹ್ಮದೇವರು ಹೇಳಿದಾಗ ನೀವು ಇದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ಅಂತ ಹೇಳಿದಾಗ ಅವರ ಮಾತಿನಂತೆಯೇ ದೇವತೆಗಳು ತಮ್ಮ ಮಕ್ಕಳನ್ನು ಪಿತೃಗಳು ಅಂತ ಹೇಳ್ತಾರೆ. ಆಗ ಶ್ರಾದ್ದದಿಂದ ಅವರನ್ನು ಸಂತೋಷಗೊಳಿಸುವುದೇ ಅವರಿಗೆ ಆರಾಧನೆ ಅಂತನ್ನುವುದು ಆಗ್ತದೆ ಅಂತಲೂ ಹೇಳ್ತಾರೆ. ಯಾರು ಪಿತೃಗಳನ್ನು ಶ್ರಾದ್ದದಿಂದ ತೃಪ್ತಿಗೊಳಿಸದೇನೆ ಬೇರೆ ಸತ್ಕರ್ಮಗಳನ್ನು ಮಾಡ್ತಾರೆ, ಆ ಕರ್ಮದ ಫಲವನ್ನು ರಾಕ್ಷಸರು, ದಾನವರು, ನಾಗಾದಿಗಳು ಕಸಿದುಕೊಳ್ಳುತ್ತಾರೆ. ಪುಣ್ಯವೇ ಆದಾಗ ಎಂದಿಗೂ ಒಳ್ಳೆಯ ರೀತಿಯಾದ ಕರ್ಮಗಳು ಅವರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾರು ಶ್ರಾದ್ದದಿಂದ ಪಿತೃದೇವತೆಗಳನ್ನು ಸಂತೋಷಗೊಳಿಸ್ತಾರೋ ಆಗ ಅವರ ಸ್ವಂತ ಪಿತೃಗಳು ಪ್ರೀತರಾಗುವುದಷ್ಟೇ ಅಲ್ಲದೇನೆ ತಮ್ಮ ಅಧಿದೇವತೆಯಾದ ನಾಶರಹಿತರಾದ ಚಂದ್ರನನ್ನು ನಿತ್ಯವೂ ಅಭಿವೃದ್ಧಿಗೊಳಿಸ್ತಾರಂತೆ. ಆಗ ಇನ್ನೂ ಪ್ರೀತನಾದಂತಹ ಸೋಮ ಇವನು ಸಮುದ್ರ, ವನ, ಪರ್ವತಗಳಿಂದ ಕೂಡಿರುವ ಸ್ಥಾವರ ಜಂಗಮವನ್ನು ಸಂತೋಷಪಡಿಸ್ತಾನೆ. ಆದ್ದರಿಂದ ಯಾರು ಸಮೃದ್ಧಿಯನ್ನು ಅಪೇಕ್ಷಾ ಮಾಡುತ್ತಾರೆ ಅವರು ಶ್ರಾದ್ದವನ್ನು ಮಾಡಬೇಕು. ಅವರಿಗೆ ಪಿತೃಗಳು ಪುಷ್ಟಿಯನ್ನು ಕೊಡುವುದಲ್ಲದೆ ಉತ್ತಮವಾದ ಸಂತಾನವನ್ನು ಕೊಡುತ್ತಾರೆ. ಅಷ್ಟು ಪಿತೃದೇವತೆಗಳ ಮಹತ್ವ ಅಂತ ಹೇಳ್ತಾರೆ. ತೇಭ್ಯ ಪುಷ್ಟಿಂ ಪ್ರಜಾಶ್ಚೈವ ದಾಸ್ಯಂತಿ ಪಿತರಸ್ಸದ. ಹೀಗಾಗಿ ದೇವತೆಗಳು ಯಾರೋ ಅವರೇ ಪಿತೃಗಳು, ಪಿತೃಗಳು ಯಾರೋ ಅವರೇ ದೇವತೆಗಳು. ಹೀಗಾಗಿ ಪರಸ್ಪರ ಪೂಜ್ಯರಾಗಿರ್ತಕ್ಕಂಥವರು ಅಂತ ಹೇಳ್ತಾರೆ. ಇದರಿಂದ 4 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತಾಯಿತು ಅಂತ ತಿಳಿಸ್ತಾರೆ. ಮೊದಲನೆಯದ್ದು, ಸುಖ ದುಃಖಗಳಿಗೆ ಅವರ ಕರ್ಮ ಕಾರಣವಾದರು. ಪಿತೃದೇವತೆಗಳೇ ಪ್ರಸನ್ನರಾದರೆ ಅದರಿಂದ ಪಿತೃಗಳಿಗೆ ಸುಖ ಪ್ರಾಪ್ತಿ ಇನ್ನೂ ಹೆಚ್ಚು ಅಂತ ಹೇಳ್ತಾರೆ. ಪಿತೃಗಳು ಅಂದರೆ ಮರಣ ಹೊಂದಿದಂತಹ ನಮ್ಮ ಹಿರಿಯರು ಅಲ್ಲ, ಅವರು ದೇವತೆಗಳು ಅಂತನ್ನುವುದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಆ ಪಿತೃಗಳು ಮತ್ತು ಅವರಿಂದ ಭಿನ್ನರಾಗಿರತಕ್ಕಂಥವರು. ಆದ್ದರಿಂದ ಹೀಗೆ ಪಿತೃಗಳು ಅಂತಂದರೆ ನರಕದಲ್ಲಿದ್ದರೂ ಪಿತೃದೇವತೆಗಳು ನಾವು ಆರಾಧನೆಯನ್ನು ಮಾಡಿದಾಗ ಅವರು ಎಲ್ಲೇ ಇದ್ದರೂ ಕೂಡ ನಮ್ಮ ಪಿತೃಗಳಿಗೆ ಯಾವುದು ಮುಟ್ಟಬೇಕು ಅದನ್ನು ಅಲ್ಲಿಗೆ ತಲುಪಿಸ್ತಾರೆ ಅಂತ ಹೇಳ್ತಾರೆ. ದೇವತೆಗಳು ಸಹ ಪಿತೃದೇವತೆಗಳನ್ನು ಆರಾಧನೆ ಮಾಡುವುದು ಅತ್ಯಂತ ಉತ್ತಮ ರೀತಿಯಾದದ್ದು ಅಂತ ಹೇಳ್ತಾರೆ. ಹೀಗೆ ಪಿತೃದೇವತೆಗಳ ವಿಚಾರವನ್ನು ತಿಳಿಸ್ತಾರೆ. ಇನ್ನು ಈ ಪಿತೃದೇವತೆಗಳಲ್ಲಿ 7 ಗಣ ಅಂತ ಹೇಳ್ತಾರೆ. ಮೊದಲನೆಯದ್ದು ವೈರಾಜರು ಅಂತನ್ನುವ. ಇದೇ ಪಿತೃಗಣದಲ್ಲಿ ಮೊದಲನೆಯ ಸೃಷ್ಟಿ ವಿರಾಜ ಅಂತ ಅನಿಸಿದ ಬ್ರಹ್ಮದೇವರ ಮಕ್ಕಳನ್ನು ವೈರಾಜ ಅಂತ ಕರೀತಾರೆ. ಈ ವೈರಾಜ ಪಿತೃಗಳಿಗೆ ಮೇನ ಅಂತನ್ನುವ ಒಬ್ಬ ಮಗಳು. ಅವಳು ಹಿಮವಂತನನ್ನು ವಿವಾಹವಾಗಿ ನಂತರ 3 ಹೆಣ್ಣು ಮಕ್ಕಳನ್ನು ಪಡೆಯುತ್ತಾಳೆ. 1 ಗಂಡು ಮಗು ಆಗ್ತದೆ. ಮೈನಾಕನು ಮೇನೆಯ ಮಗ, ಅಂದರೆ ವಾಯುದೇವರ ವಿಶೇಷ ಸೇವೆ ಮಾಡಿದವನು, ಎಲ್ಲ ಮುತ್ತು ರತ್ನಗಳಿಗೆ ಆಶ್ರಯನಾಗಿರ್ತಕ್ಕಂಥವನು ಈ ಮೈನಾಕ ಅಂತ ಹೇಳ್ತಾರೆ.
ಇನ್ನು ಹೆಣ್ಣು ಮಕ್ಕಳಲ್ಲಿ ಮೊದಲನೆಯವಳು ಏಕಪರ್ಣ ಅಂತ, ಕೇವಲ ಒಂದೇ ಎಲೆಯನ್ನು ತಿಂದು ತಪಸ್ಸನ್ನು ಮಾಡಿದವಳು. ಅವಳ ಸಾಧನೆ ಜಗತ್ ಪ್ರಸಿದ್ಧವಾದದ್ದು. ಈಕೆ ಯೋಗಾಚಾರ್ಯನಾದ ಅಸಿತ ದೇವನ ಪತ್ನಿಯಾಗಿರ್ತಕ್ಕಂಥವಳು. ಇನ್ನು ಎರಡನೆಯವಳು ಏಕಪಾಟಲ ಅಂತ, ಕೇವಲ ಒಂದೇ ಪಾಟಲ ಹೂವನ್ನು ತಿಂದು ಅಗಾಧವಾದ ತಪಸ್ಸನ್ನು ಮಾಡಿದವಳು. ಅದರಿಂದಲೇನೆ ಆಕೆ ಯೋಗಿಗಳಲ್ಲಿಯೂ ಪ್ರಸಿದ್ಧವಾಗಿರ್ತಕ್ಕಂಥವಳು. ಇನ್ನು ಇವಳು ಯೋಗಾಚಾರ್ಯ ಜೈಗೀಶ್ಯವನ ಪತ್ನಿಯಾಗಿರ್ತಕ್ಕಂಥವಳು. ಇನ್ನು ಮೂರನೆಯವಳು ಯಾರು ಅಂದರೆ ಅಪಾರ ಪ್ರಸಿದ್ಧಳಾಗಿರ್ತಕ್ಕಂಥ ಅಪರ್ಣ. ಈಕೆ ಪ್ರತಿದಿನವನ್ನು ಕೇವಲ ಮರದ ಒಂದೇ ಎಲೆಯನ್ನು ಸಹ ತಿನ್ನದೇನೆ ತಾಳಲಾಗದ ತಪಸ್ಸನ್ನು ತಡೆಯಿಲ್ಲದೆ ಮಾಡಿರ್ತಕ್ಕಂಥವಳು. ಹೀಗಾಗಿ ತುದಿ ತಿಳಿದ ಯೋಗಿಗಳು ಅವಳನ್ನು ಅಪರ್ಣ ಅಂತ ಕರೆದರು. ಅವಳ ತಪಸ್ಸು ಎಲ್ಲರೂ ಹಾಡಿ ಹೊಗಳುತ್ತಾರಂತೆ, ಅಷ್ಟು ಉತ್ತಮವಾದ ತಪಸ್ಸನ್ನು ಮಾಡಿರ್ತಕ್ಕಂಥವಳು. ತಾಯಿಯಾದ ಮೇನೆಯ ಕರುಳಿಗೆ ತುಂಬ ನೋವಾಗ್ತದೆ. ಆಕೆ ಮಗಳೇ ತಪಸ್ಸನ್ನು ಆಚರಣೆ ಮಾಡಿದ್ದರಿಂದ ಮಾಡಬೇಡ ಅಂತ ಹೇಳಿದಾಗ ಮತ್ತೆ ಅಂಗಲಾಚಿ ಬೇಡಿಕೊಳ್ಳುತ್ತಾಳೆ. ಆದ್ದರಿಂದ ಈ ಅಪರ್ಣಾಗೆ ಉಮಾ ಅಂತನ್ನುವ ಹೆಸರು ಬಂತು ಅಂತ ಹೇಳ್ತಾರೆ. ಈ ಉಮೆಯೇ ಕಡೆಗೆ ರುದ್ರದೇವರನ್ನು ವಿವಾಹವಾಗ್ತಾಳೆ ಅಂತ ವಿಚಾರವನ್ನು ತಿಳಿಸ್ತಾರೆ. ಹೀಗೆ ಸೋಮ ಮತ್ತು ಪಿತೃಗಳ 3 ಮಕ್ಕಳು ಲೋಕಪ್ರಸಿದ್ಧ ವ್ಯಕ್ತಿಗಳಾಗಿ ಕೈಗಳನ್ನು ಹಿಡಿತಾರೆ. ಮೈನಾಕನು ಎಂಬ ಪುತ್ರನು ಪ್ರಸಿದ್ಧನಾಗ್ತಾನೆ ಅಂತ ಹೇಳ್ತಾರೆ. ಇದಾದ ಮೇಲೆ ಅಗ್ನಿಶ್ರಾತ್ತರು ಅಂತನ್ನುವ 2ನೇ ಪಿತೃದೇವತೆಗಳ ಗಣ. ಇಲ್ಲಿ ಪ್ರಸಿದ್ಧರಾಗಿರ್ತಕ್ಕಂತಹ ಪಿತೃದೇವತೆಗಳು ಮಹಾ ತೇಜಸ್ವಿಯಾಗಿರ್ತಕ್ಕಂಥವರು. ಇವರ ಮಾನಸ ಪುತ್ರಿಯೇ ಅಚ್ಚೋದ ಅಂತ. ಇವರ ದೆಸೆಯಿಂದಲೇನೆ ಅಚ್ಚೋದ ನದಿ ಹರಿತು ಅಂತನ್ನುವುದನ್ನು ತಿಳಿಸ್ತಾರೆ. ಈಕೆ ಅಗ್ನಿಶ್ವಾತ್ತರನ್ನ ದಿವ್ಯ ದೃಷ್ಟಿಯಿಂದ ನೋಡುತ್ತಾಳೆ. ಆದರೂ ಅವರೇ ತನ್ನ ತಂದೆ ಅಂತ ತಿಳಿದುಕೊಳ್ಳಿಕ್ಕಾಗೋದಿಲ್ಲ. ತನ್ನ ತಂದೆ ಯಾರು ಅಂತ ತಿಳಿಯದೇನೆ ಬಹಳ ಕಷ್ಟಪಟ್ಟು ಅದಕ್ಕಾಗಿ ಕೊನೆಗೆ ನಾಚಿಕೆಯಾಗ್ತದೆ. ತನ್ನ ಜನ್ಮದಾತರನ್ನೇ ತಿಳಿಯಲಿಕ್ಕಾಗದಿಂದ ಆದಮೇಲೆ ಇಂತಹ ಜನ್ಮ ಪಡೆದರೇನು ವ್ಯರ್ಥ ಅಂತ ವಿಚಾರವನ್ನು ಮಾಡಿ ಆಗ ಅವಳು ಅಂತರಿಕ್ಷದಲ್ಲಿ ಅದ್ರಿಕಾ ಅಂತನ್ನುವ ಅಪ್ಸರೆಯೊಡನೆ ಆಕಾಶದಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಅಮಾವಸು ಎಂಬ ರಾಜನನ್ನು ತಪ್ಪಾಗಿ ತನ್ನ ತಂದೆ ಅಂತ ಭಾವಿಸಿ ಹಿಂದಿನದು ಅಜ್ಞಾನ ಈಗಿನದು ವಿಪರೀತ ಜ್ಞಾನವಾಗಿ ಒಂದರ್ಥದಲ್ಲಿ ಮಾನಸಿಕ ವ್ಯಭಿಚಾರವಾಗಿ ಹೀಗಾಗಿ ಅಚ್ಚೋದಳ ಸಿದ್ಧಿ ಕುಸಿದು ಹೋಗ್ತದೆ. ಅಂತರಿಕ್ಷದಿಂದಲೇ ಜಾರಿ ಕೆಳಗೆ ಬೀಳುತ್ತಾಳೆ. ಹೀಗಿರುವಾಗ ನಗ್ನ ಚಿತ್ರಗಳ ವೀಕ್ಷಣೆ ನಾಯಕರನ್ನೇ ಗಂಡ ಅಂತ ಭಾವಿಸಿ ಭ್ರಾಮಕತೆಯು ಕೂಡ ಅನೇಕ ಜನ ಜಗತ್ತಿನಲ್ಲಿ ಮಾಡುತ್ತಾರೆ. ವ್ಯಭಿಚಾರದ ರೂಪವಾಗಿ ಆ ಕಾರ್ಯವನ್ನು ಮಾಡುತ್ತಾರೆ. ಸಾಧಕರು ಎಂದಿಗೂ ಆ ತರಹದ ಕಾರ್ಯವನ್ನು ಮಾಡಬಾರದು ಅಂತ ಹೇಳ್ತಾರೆ. ಸೂರ್ಯನ ಕಿರಣದ ಸಣ್ಣ ಕಂಡಿಯಲ್ಲಿ ಇನ್ನೂ ಸಣ್ಣದಾದ ವಿಮಾನಗಳನ್ನು ನೋಡುತ್ತಾರೆ. ಅದರಲ್ಲಿ ಕುಳಿತಿರುವ 3 ಮಂದಿ ಇನ್ನೂ ಸೂಕ್ಷ್ಮ ಶರೀರದವರು, ಹೀಗಾಗಿ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಆದರೆ ತೇಜಸ್ಸಿನಿಂದ ಕೂಡಿದಂಥ ಸಣ್ಣ ಬೆಂಕಿಯ ಜ್ವಾಲೆ ಕಾಣ್ತಾ ಇದ್ರು. ಅದನ್ನು ಸ್ಪಷ್ಟವಾಗಿ ಕಾಣದೇ ಇದ್ದಂದ್ರೆ ರಕ್ಷಣೆ ಮಾಡ್ರಿ ಅಂತ ಈ ಅಚ್ಚೋದ ಕೂಗಿಕೊಳ್ಳುತ್ತಾಳೆ. ಆಗ ಅವರು ಹೆದರಬೇಡ ಅಂತ ಧೈರ್ಯವನ್ನು ಕೊಟ್ಟಿದ್ದರಿಂದ ನಿನ್ನ ಮಾನಸಿಕ ಅಪರಾಧದಿಂದ ಸ್ವರ್ಗದ ದೋಷ ಕಳೆದುಕೊಂಡು ಕೆಳಗೆ ಬಿದ್ದಿರುವಿ. ದೈವಿ ಯೋನಿಯಲ್ಲಿ ಮಾಡಿದ ತಪ್ಪಿಗೆ ಶಿಕ್ಷೆ ಆಗೇ ಆಗುತ್ತದೆ. ಆದ್ದರಿಂದ ಹಾಗಾದ್ರೆ ನೋಡಿ, ದೇವತೆಗಳಿಗೆ ಶಿಕ್ಷೆ ಆಗ್ತದೆ ಅಂದ ಮೇಲೆ ಹಾಗಾದರೆ ನಾವು ಮನುಷ್ಯರು ಮಾಡಿದಂತಹ ತಪ್ಪುಗಳಿಗೆ ನಾವು ಶಿಕ್ಷೆಯನ್ನು ಅನುಭವಿಸಲೇಬೇಕು. ಆದ್ದರಿಂದ ಅದರಿಂದ ಯಾರೂ ಹೊರತಲ್ಲ. ಮಾನವರು ನಾವು ಮಾಡಿದ ತಪ್ಪು ಇದು ಮರಣ ಅನಂತರ ಮುಂದಿನ ಜನ್ಮದಲ್ಲಿರ್ಬೋದು ಅಥವಾ ಈ ಜನ್ಮದಲ್ಲಿರ್ಬೋದು, ಆ ಪಾಪದ ಫಲವನ್ನು ನಾವು ಅನುಭವಿಸಲೇಬೇಕು ಅಂತ ಹೇಳ್ತಾರೆ. ಆದ್ದರಿಂದ ನೀನು ನಿನ್ನ ತಪಸ್ಸಿನ ಫಲವನ್ನು ಮರಣಾನಂತರ ಪಡೀತೀಯ ಅಂತ ಹೇಳ್ತಾರೆ. ಆದರೆ ನೀನು ಯಾರನ್ನ ತಂದೆ ಅಂತ ಭಾವಿಸಿದೆಯೋ ಅಂತಹ ಅಮಾವಾಸು ರಾಜನ ಮಗಳಾಗಿ ನೀನು ಜನ್ಮವನ್ನು ಪಡೀತೀಯ ಅಂತ ಹೇಳ್ತಾರೆ. ನಿನ್ನ ತಪಸ್ಸಿನ ಎಲ್ಲ ಫಲವನ್ನು ಪುನಃ ನೀನು ಪಡೀತೀಯ. ನಿನಗೆ ಮಹರ್ಷಿ ಪರಾಶರರ ವಂಶವನ್ನೇ ಉದ್ಧಾರ ಮಾಡುವ ಮಗ ನಿನ್ನಲ್ಲಿ ಜನ್ಮವನ್ನು ಪಡೀತಾನೆ. ಅವನು 4 ವೇದಗಳನ್ನು ಕೂಡ ವಿಭಾಗವನ್ನು ಮಾಡ್ತಾನೆ. ಅಷ್ಟೇ ಅಲ್ಲ, ಶಂತನುವಿನ ಪತ್ನಿಯಾಗಿ ವಿಚಿತ್ರವೀರ್ಯ ಚಿತ್ರಾಂಗದ ಎಂಬ 2 ಮಕ್ಕಳನ್ನು ನೀನು ಪಡೀತೀಯ. ಹೀಗೆ ಒಟ್ಟು 3 ಮಂದಿ ಮಕ್ಕಳನ್ನು ನೀನು ಪಡೆದು ಪುಣ್ಯವನ್ನು ಲೋಕವನ್ನು ಹೊಂದುತ್ತೀಯ ಅಂತ ಹೇಳಿದಾಗ, ಹೀಗೆ ಅವಳು ವೇದವ್ಯಾಸ ದೇವರನ್ನೇ ಮಗನನ್ನಾಗಿ ಪಡೆದು ಲೋಕವಿಖ್ಯಾತಳಾಗ್ತಾಳೆ. ಅಗ್ನಿಶ್ವಾತ್ತರೆಂಬ ಪಿತೃಗಳ ಮಹಿಮೆ ಅಷ್ಟು ಮಹತ್ವ ಅಂತ ಹೇಳ್ತಾರೆ. ಆದ್ದರಿಂದ ಪಿತೃಗಳ ಅವಮಾನವನ್ನು ಮಾಡಿದ್ದರಿಂದ ಮೀನಿನ ಮಗಳಾಗಿ ಅವಳು ಮೀನಿನ ವಾಸನೆಯನ್ನೇ ಹೊರಹೊಮ್ಮಿಸುವಂತೆ ಶರೀರವನ್ನು ಪಡೆದು ಮತ್ಸ್ಯಗಂಧಿ ಅಂತ ಅವಳನ್ನು ಕರೀತಾರೆ. ಆದರೆ ತಪಸ್ಸಿನ ಫಲವಾಗಿ ಮುಂದೆ ವೇದವ್ಯಾಸ ದೇವರ ತಾಯಿಯಾಗಿ ಮೈಲುಗಟ್ಟಲೆ ಸುಗಂಧ ಸೂಸುವ ಸುಂದರ ಕನ್ಯೆಯಾಗಿ ಅವಳು ಮತ್ತೆ ಪುನಃ ಜನ್ಮವನ್ನು ಪಡೆಯುತ್ತಾಳೆ. ಆದ್ದರಿಂದ ವೇದವ್ಯಾಸ ದೇವರು ನೋಡಿ ಎಂಥವರಿಗೆ ಜನ್ಮ ಕೊಟ್ಟಲು ಅಂದರೆ, ಮೊದಲು ನಾವು ಏನೇ ಪಾಪವನ್ನು ಮಾಡಿದ್ರು ಅದಕ್ಕೆ
ಪಾಪಗಳಿಗೆ ಪ್ರಾಯಶ್ಚಿತ್ತ ಅಂತ ಅನ್ನೋದಿದೆ. ಆದರೆ ನಾವು ಪಾಪವನ್ನು ಮಾಡಿದ್ದೇವೆ ಅಂತ ಗೊತ್ತಿದ್ದು ಯಾರು ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದಿಲ್ಲ, ಅಂತಹ ದುರ್ಗತಿ ಎಂದಿಗೂ ಸಾಧ್ಯ ಇಲ್ಲ. ಅನೇಕ ಪಾಪಗಳನ್ನು ಮಾಡಿ ಇಷ್ಟೆಲ್ಲ ಮಾಡಿದರೂ ನಾನು ಮಾಡಿದ್ದೇ ಸರಿ ಅಂತ ಎಷ್ಟೋ ಜನ ಜೀವನ ಮಾಡ್ತಾರೆ, ಅದು ಎಂದಿಗೂ ಸರಿಯಾದದ್ದಲ್ಲ. ವೇದವ್ಯಾಸ ದೇವರ ಗ್ರಂಥಗಳಾದ ಮಹಾಭಾರತ, ಹರಿವಂಶ, ಭಾಗವತ ಇದೆಲ್ಲರ ಸಂಪರ್ಕದಿಂದ ಅವಳ ದೇಹವು ಪುಣ್ಯವನ್ನು ಪಡಿತದಂತೆ ಸುಂದರವಾದ ಶರೀರವಾಗ್ತದೆ ಅಂತ ನಾವು ತಿಳಿಸ್ತಾರೆ. ಕನ್ಯಾಚ ಭೂತ್ವಾ ಲೋಕಾನ್ ಸ್ವಾಲ್ಪುನ ಪ್ರಾಪ್ಸಸಿ ದುರ್ಲಭಾನ್. ಅಷ್ಟು ಆ ಉತ್ತಮ ಅಂದರೆ ನೋಡ್ರಿ, ಉತ್ತಮ ಮಕ್ಕಳಿಗೆ ಜನ್ಮವನ್ನು ಕೊಟ್ಟಾಗ ನಾವು ಕಪಿಲನಾಮಕ ಪರಮಾತ್ಮನ ಕಥೆಯಲ್ಲಿ ಕೇಳ್ತೇವೆ, ದೇವಹೂತಿಯಲ್ಲಿ ಕಥೆಯಲ್ಲಿ ಕೇಳ್ತೇವೆ ನಾವು ಭಾಗವತದಲ್ಲಿ. ದೇವಹೂತಿಗೆ ಮಗ ಕಪಿಲನಾಮಕ ಪರಮಾತ್ಮ. ಕಪಿಲನಾಮಕ ಪರಮಾತ್ಮ ತನ್ನ ತಾಯಿಗೆ ಉಪದೇಶ ಮಾಡುವುದರ ಮೂಲಕವಾಗಿ ಭಾಗವತ ತಿಳಿಸದೆ ತಾಯಿಗೆ ತಾಯಿಯಾದ ಅಂತ ಹೇಳಿ, ಅಷ್ಟು ತನ್ನ ತಾಯಿಯನ್ನು ಉದ್ಧಾರ ಮಾಡುವುದಕ್ಕಾಗಿ ಅನೇಕ ಉಪದೇಶಗಳನ್ನು ದೇವಹೂತಿಗೆ ಕಪಿಲನಾಮಕ ಪರಮಾತ್ಮ ಮಾಡ್ತಾನೆ. ಅಂದರೆ ಅಂತಹ ಮಕ್ಕಳನ್ನು ಪಡೆದಾಗ ನಿಜವಾಗಿ ಜನ್ಮ ಸಾರ್ಥಕ ಅಂತನ್ನುವುದನ್ನು ತಿಳಿಸ್ತಾರೆ. ಆದ್ದರಿಂದ ಹಾಗೆ ಅವಳು ಕೂಡ ವೇದವ್ಯಾಸ ದೇವರನ್ನು ಪಡೆದದ್ದರಿಂದ ಅಷ್ಟು ಉತ್ತಮವಾದಂತಹ ಅವಳು ಪುಣ್ಯವನ್ನು ಪಡೆದಳು ಅಂತನ್ನುವುದನ್ನು ಇಲ್ಲಿ ತಿಳಿಸ್ತಾರೆ ಅಂತ ಹೇಳ್ತಾ, ಮತ್ತೆ ಮುಂದಿನದನ್ನು ನಾಳಿನ ದಿವಸ ಕೇಳೋಣ ಅಂತ ಹೇಳ್ತಾ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ವಸ್ತು.